ಮುಂದೆ ಇನ್ನು ಏನೇನು ಕನಸುಗಳಿದೆ ಸರ್? ಅಲ್ಲಿ ಏರ್ಕ್ರಾಫ್ಟ್ ಇತ್ತು, 2 ಏರ್ಕ್ರಾಫ್ಟ್ ಇದ್ದರು, ಅವನ್ನ ಎರಡೂ ಸೇಲ್ ಮಾಡಿದ್ವಿ. ಲಾಜಿಸ್ಟಿಕ್ಸ್ ಒಳಗಿತ್ತು, ಆಮೇಲೆ ಅದನ್ನು ಟ್ರಾವೆಲ್ಸಲ್ಲಿ ಬಂತದು ಸೇಲ್ ಮಾಡಿದ್ವಿ. ಈಗ ಒಂದು ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಸ್ವಂತ ಏರ್ಕ್ರಾಫ್ಟ್ ಇರೋದ್ರಿಂದ ನಮಗೆ ಓಡಾಡೋಕ್ಕೆ ಇತ್ತು, ಒಂದು ಭಾಳ ಚೆನ್ನಾಗಿತ್ತು. ಅದನ್ನು ಫಾದರ್ ಹೋಗಿ ತೊಗೊಂಬಂದಿದ್ದಾರೆ ಅಮೇರಿಕಕ್ಕೆ. ಸೊ ಒಂದು ಬೀಚ್ ಕ್ರಾಫ್ಟ್ ಅಂತೇಳಿ. ಸೊ ಆ ಏರ್ಕ್ರಾಫ್ಟ್ ತುಂಬ ಯೂಸ್ ಮಾಡಿದ್ದೀವಿ ನಾವು ಓಡಾಡೋಕ್ಕೆ, ಮ್ಯಾನೇಜ್ಮೆಂಟಿಗೆ, ಸೀನಿಯರ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಫಾದರು ಮತ್ತು ನಾನು, ಅಂದರೆ ಸಪ್ರೇಟಾಗಿ. ಸೊ ಅವ್ರು ಬಂದು ಲ್ಯಾಂಡ್ ಆದ ತಕ್ಷಣ ಒಂದು ತಾಸಿಗೆ ನಾ ಡಿಪಾರ್ಟ್ ಹಾಕಿದ್ದೆ. ಹಂಗೆ ನಮ್ಮ ಪ್ಲ್ಯಾನಿಂಗ್. ಅಂದ್ರೆ ಅದು ನಾವು ಸರಿಯಾಗಿ ಯುಟಿಲೈಸ್ ಆಗ್ಬೇಕು, ಯಾಕಂದ್ರೆ ಕಾಸ್ಟ್ಲಿ ಅದು ಏರ್ಕ್ರಾಫ್ಟ್. ಸೊ ನಮಗೆ ಸ್ವಂತ ಏರ್ಕ್ರಾಫ್ಟ್ ಇರೋದ್ರಿಂದ ನಮಗೆ ವರ್ಷಕ್ಕೆ 100 ಡೇಸ್ ಸೇವ್ ಆಗುತ್ತೆ. 100 ಡೇಸ್ ಸೇವ್ ಆಗುತ್ತೆ. ಒಂದು 100 ದಿವಸ ಸೇವ್ ಆಗುತ್ತೆ. ಓಕೆ. ನನಗಾತು ನಮ್ಮ ತಂದೆಯವ್ರಿಗಾತು. ಯಾಕಂದ್ರೆ ನಮ್ಮದು ಟೈಮ್ ಉಳಿತೈತಲ್ರ. ಈಗ ನಾವು ಇಲ್ಲಿಂದ ಉದಾಹರಣೆ ಹುಬ್ಳಿಯಿಂದ ನಾಗ್ಪುರ್ಗೆ ಹೋಗ್ಬೇಕಂದ್ರೆ ನಾವು ಮೊದಲ ಹುಬ್ಳಿಯಿಂದ ಬಾಂಬೆ ಹೋಗ್ಬೇಕು ಅಥವಾ ಬೆಂಗಳೂರು ಹೋಗ್ಬೇಕು. ಅಲ್ಲಿಂದ ಏರ್ಪೋರ್ಟಲ್ಲಿ ಒಂದು 4-5 ತಾಸು ಕಾಯಬೇಕು, ಕನೆಕ್ಟಿಂಗ್ ಫ್ಲೈಟು. ಅಲ್ಲಿಂದ ಮುಂದೆ ಮತ್ತು ನಾಗ್ಪುರಿಗೆ ಹೋಗಿ ಇಳೋದು, ಚೆಕ್-ಇನ್ನು, ಚೆಕ್ಔಟು, ಸೆಕ್ಯೂರಿಟಿ ಚೆಕ್ ಎಲ್ಲ ಸೇರಿ ಒಂದು 9-10 ತಾಸು ಹೋಗುತ್ತೆ. ಸ್ವತಃ ಕೈಯಲ್ಲಿ ಏರ್ಕ್ರಾಫ್ಟ್ ಇರೋದು ನಾವು ಹುಬ್ಳಿ ಟು ನಾಗ್ಪುರ್ 1.5 ತಾಸು, 1.5 ತಾಸು ಒಳಗೆ ನಾವು ನಾಗ್ಪುರಿಗೆ ಇರೋದು. ಹೋಗಿ ಅಲ್ಲಿ ಸರೌಂಡಿಂಗ್ ಬ್ರಾಂಚು ಮ್ಯಾನೇಜರ್ಸು ಮೀಟಿಂಗ್ ಕರೆದು, ಏರಿಯಾ ಮ್ಯಾನೇಜರ್ಸು ಏನು ಮಾಡುವ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತು ಮುಂದೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬೋದು. ಸೊ ಹಿಂಗೆ ನಮ್ಮ ಸ್ವಂತ ಏರ್ಕ್ರಾಫ್ಟ್ ಇರೋದ್ರಿಂದ ನಮಗೆ ಭಾಳಷ್ಟು ನಮಗೆ ಬೆನಿಫಿಟ್ ಐತಿ. ಈಗ ಒಂದು ಕಳೆದ ವರ್ಷ ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೆ 2023 ಮೇದೊಳಗೆ, ಲಾಸ್ಟ್ ವೀಕು. ಅಲ್ಲಿ ಏರ್ ಶೋ ಇತ್ತು, ಯಾವ ಏರ್ಕ್ರಾಫ್ಟ್ ಇದು ಮಾಡ್ಬೇಕು. ಕಡಿಗೆ ಈ ಕೋವಿಡ್ ಬಂದ ನಂತರ ಭಾಳಷ್ಟು ಡಿಮಾಂಡ್ ಬಂದುಬಿಟ್ಟೈತೆ ಚಾರ್ಟರ್ ಪ್ಲೇನಿಗೆ. ಈಗ ಹೊಸ ಏರ್ಕ್ರಾಫ್ಟ್ ನೀವು ಆರ್ಡರ್ ಮಾಡಿದರೆ 30 ತಿಂಗಳು ಬೇಕು ಬರೋಕ್ಕೆ. ಅದಕ್ಕೆ ಒಂದು ಇದ್ರೊಳಗೆ ಈ ಪ್ರೊಸೆಸ್ಸಲ್ಲಿ ಒಂದು 5 ವರ್ಷ ಯೂಸ್ ಮಾಡಿದ್ದು ಏರ್ಕ್ರಾಫ್ಟ್ ಅಮೇರಿಕಾದಲ್ಲಿತ್ತು, ಗಲ್ಫ್ ಸ್ಟ್ರೀಮ್ ಅಂತೇಳಿ. ಅದು ಸುಮಾರು ನಮಗೆ ಬಿತ್ತು ಎಲ್ಲ ಕಾಸ್ಟಿಂಗ್ ಇಲ್ಲಿವರೆಗೆ ಅಂದ್ರೆ ಕ್ಲೋಸ್ ಟು 100 ಕೋಟಿ. ನಾವಿಬ್ಬರು ಸೇರಿ ಒಂದೇ ಫ್ಲೈಟಲ್ಲಿ ಹೋಗಂಗಿಲ್ಲ. ನಾನು ಅಥವಾ ನಮ್ಮ ತಂದೆಯವರು ಒಂದೇ ಫ್ಲೈಟಲ್ಲಿ ಹೋಗಂಗಿಲ್ಲ, ನಾನು ನನ್ನ ಮಗ ಒಂದೇ ಫ್ಲೈಟಲ್ಲಿ ಓಡಾಡೋಂಗಿಲ್ಲ, ಬೇರೆ ಬೇರೆ. ಬಟ್ ಪ್ಲ್ಯಾನಿಂಗ್ ಇರ್ತೈತಿ. ನಮ್ಮ ಫಾದರ್ ಅವ್ರು ಲ್ಯಾಂಡ್ ಆದ ತಕ್ಷಣ 1 ತಾಸು 2 ತಾಸು ಬಿಟ್ಟು ನಾ ತೊಗೊಂಡು ಹೋಗ್ಬಿಡ್ತೀನಿ. ನಾ ಬಂದ ನಂತರ ಮತ್ತು ಅವ್ರು ತೊಗೊಂಡು ಹೋಗ್ತಾರೆ. ಹಿಂಗೆ ಅಂದರೆ ಈ 24 ಅವರ್ಸ್ ಸಾಕಾಗ್ತಿಲ್ವೇನೋ ನಿಮಗೆ? ಇನ್ನೊಂದು ಸ್ವಲ್ಪ ದೊಡ್ಡದಿರ್ಬೇಕಾಗಿದ್ದ ದಿವಸ ಅನ್ಸುತ್ತಾ? ಬರ್ರಿ ಬೀಗ್ರ, ಊಟ ಮಾಡೋಣ. ಭಾಳ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗಲೇವಾ? 25,000 ಅಲ್ವಾ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ಒಟ್ಟಾರೆ ಕುಟುಂಬ ಸೇರಿಸಿದರೆ ಒಂದು 4 ಜನ ಸೇರಿಸ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಅಲ್ಲಿಗೆ ನಿಮ್ಮಲ್ಲಿ ಹೆಚ್ಚು ಕಡಿಮೆ 1.5-2 ಲಕ್ಷ ಜನದ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಪ್ರತಿ ತಿಂಗಳು ಅಲ್ವಾ? ನಿಮ್ಮನ್ನು ನಂಬಿ ಅಂದ್ರೆ ಅದನ್ನೆಲ್ಲ ಸುಮ್ಮನೆ ಹಂಗೆ ಯೋಚನೆ ಮಾಡಿದ್ರೆ ಅಷ್ಟು ಜನ ಹೆಗಲ ಮೇಲೆ ಹೊತ್ಕೊಂಡು ಹೊಂಟಿರಿ. ಹಾಂ, ಆ ಜವಾಬ್ದಾರಿ ಮಧ್ಯೆ ಮನೆ ಹೇಗೆ, ಮನೆ ಕಡೆ ಗಮನ ಕೊಡ್ತೀರಿ ಅಂತ ಎಲ್ಲ ಅದು ಅಂದ್ರೆ ಫ್ಯಾಮ್ಲಿ ಅಫ್ಕೋರ್ಸ್ ಟೈಮ್ ಅಂತ ಇರುತ್ತೆ. ಸೊ ಆ ಟೈಮು ಅದು ಮಾಡ್ತೀವಿ. ಒಮ್ಮೊಮ್ಮೆ ಆಗುತ್ತೆ, ಒಮ್ಮೆ ಆಗಂಗಿಲ್ಲ. ಬಟ್ ಎಸ್ ಅಂದ್ರೆ ಎಲ್ಲ ಅವರು ಕೋಆಪ್ರೇಟಿವ್ ಇರ್ತಾರೆ. ಸೊ ಹಾಗೆ ಈಗ ಹೇಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ವುಮನ್ ಅಂತ, ಹಂಗೆ ನಮ್ಮ ಫಾದರ್ ಇದ್ರೊಳಗೆ ನಮ್ಮ ಮದರ್ ಅವರು ಸಪೋರ್ಟು, ನನ್ನ ಇದ್ರೊಳಗೆ ನನ್ನ ಮಿಸ್ಸಸ್ ಸಪೋರ್ಟು. ಹಿಂಗೆ ಅದು ಮತ್ತು ಈಗ ನನ್ನ ಮಿಸ್ಸಸ್ಸು ಹಿಂಗೆ ಅವರು ಒಂದು ಡೈಲಿ ದಿನನಿತ್ಯ ಒಂದು 3-4 ತಾಸು ಆಫೀಸಿಗೆ ಬಂದು ಕೆಲಸ ಮಾಡ್ತಾರೆ. ಹೌದಾ? ಹಾಂ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ನು ಇವೆಲ್ಲ ಹಿಂಗೆ ಮಾರ್ಕೆಟಿಂಗ್ ಅದು ನೋಡ್ಕೊತಾರೆ ಒಂದು ವಿಂಗ್. ಸೊ ಅವರು ಕೆಲಸ ಮಾಡ್ತಿರ್ತಾರೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 3 ಮಂದಿ. ಮಗ ಅಂತೂ ಈಗ ಒಬ್ಬ ಮಗ, 2 ಹೆಣ್ಮಕ್ಳು. ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ? ಈಗ ದೊಡ್ಡವಳು ಮಾಸ್ಟರ್ಸ್ ಮುಗಿಸಿದ್ಲು ಸೈಕಾಲಜಿಯಲ್ಲಿ. ಈ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಲಾಸ್ಟ್ ಇಯರ್ ಮುಗೀತು. ಚಿಕ್ಕವಳು ಈಗ 12th ಕ್ಲಾಸ್ PUC. ಏನು ಊಟಕ್ಕೆ ಒಟ್ಟಿಗೆ ಕೊಡ್ತೀರಿ ಸಾಯಂಕಾಲ ಎಲ್ಲರೂ? ಒಟ್ಟಿಗೆ ಕೊಡೋದು. ಏನು ಮಾತುಕತೆ ನಡೆಯುತ್ತೆ ಸರ್ ಕಾಮನ್ ಆಗಿ? ಹಂಗೆ ಅವತ್ತಿನ ದಿವಸ ರೂಟೀನ್ ಏನಾಯ್ತು ಅಂತಂತೇಳಿ. ಸೀರಿಯಲ್ ಗಿರಿಯಲ್ ಅದು ಇದು ನೋಡೋಕ್ಕೆ ಟೈಮ್ ಇಲ್ಲ? ಸೀರಿಯಲ್ಲ ನಾ ಕಡಿಮೆ. ಹಂಗೆ ರಾತ್ರಿನೂ ಕಾಲ್ಸ್ ಇರ್ತಾವೆ, ಆ್ಯಡ್ ಡಿಪಾರ್ಟ್ಮೆಂಟು, ಎಡಿಟೋಲ್ ಡಿಪಾರ್ಟ್ಮೆಂಟು, ಬಸ್ಸು, ಹಂಗೆ ಇವು ಕಾಲ್ಸು. ನನಗೇನದು ಫರ್ಕ್ ಬರೋಂಗಿಲ್ಲ.
ಯಾವಾಗ ಭಾಳ ಕಡಿಮೆ ನಾವು ಇದು ಅಂದ್ರೆ ನಾ ಪರ್ಟಿಕ್ಯುಲರ್ಲಿ ಅಫ್ಕೋರ್ಸ್ ಮಕ್ಕಳು ಮತ್ತು ಲೇಡೀಸ್ ಎಲ್ಲ ಅವರೆಲ್ಲ ಎಂಟರ್ಟೈನ್ಮೆಂಟು ಅಥವಾ ಅದು ನೋಡ್ತಿರ್ತಾರೆ. ನಾನು ನೋಡಿದ್ರು ಅಥವಾ ನಮ್ಮ ಫಾದರ್ ನೋಡಿ ಅವರು ತುಂಬ ಕಡಿಮೆ. ನಮ್ಮ ಫಾದರ್ ನೋಡಿದ್ರು, ನಾನು ನೋಡಿದ್ರು ಯಾವ ನ್ಯೂಸ್ ಚಾನಲ್ ನೋಡಿದೆ ಯಾವ ಏನು ನಡೆದೈತೆ ಅಂತೇಳಿ. ಈ ಯಾವತ್ತಾದರೂ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಒಂದು ಸಿನಿಮಾ ನೋಡಿದ್ದು ಉದಾಹರಣೆ ಇದೆಯಾ? ಭಾಳ ಕಡಿಮೆ. ಭಾಳ ಕಡಿಮೆ. ಆನಂದ್ ಸರ್ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೆ, ಎಲ್ಲ ಕ್ರೆಡಿಟ್ ನಿಮಗೆ ಕೊಟ್ಬಿಟ್ರು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಹಿಂಗೆ ಬೆಳಿತಾನೆ ಇರಲಿಲ್ಲ ಅಂತ. ಹೇಗೆ ಇದು? ಇಲ್ಲ, ಆ ಥರ ಇಲ್ಲ. ಐ ಥಿಂಕ್ ಹೋಲ್ ಫ್ಯಾಮಿಲಿ ಪ್ಲೇಸ್ ದ ಮೇನ್ ರೋಲ್. ನಮ್ಮ ಮಾವರಿರಲಿ, ನಮ್ಮ ಅತ್ತೆಯವರಿರಲಿ, ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಗಿವೆನ್ ಮಾರಲ್ ಸಪೋರ್ಟ್ ಕೊಟ್ಟಿದ್ದೀವಿ ಅಂತ ಟುಡೇ ವಿ ಹ್ಯಾವ್ ಥಿಂಕ್. ಆ್ಯಂಡ್ ಐ ಥಿಂಕ್ ಮೈ ಫಾದರ್ ಇನ್ ಲಾ ಈಸ್ ದ ಮೋಸ್ಟ್ ಕ್ರೆಡಿಟೆಡ್ ಪರ್ಸನ್ ಇನ್ ದಿಸ್ ಇಡೀ ಮನಿನಾಗ, ಬಿಕಾಸ್ ಈಸ್ ಅ ಮ್ಯಾನ್ ಆಫ್ ಅ ಪ್ರಿನ್ಸಿಪಲ್. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಅದೇ ಫುಡ್ ಸ್ಟೆಪ್ ಫಾಲೋ ಮಾಡಿರಿ. ಅದು ಅಂತಾರಲ್ಲ, ಒಂದು ಸಾಮ್ರಾಜ್ ಕಟ್ಟೋದು ನೋಡು, ಸಾಮ್ರಾಜ್ ನಡ್ಸ್ಕೊಂಡು ನೋಡೋದು. ಐ ಫೀಲ್ ಆ್ಯಸ್ ಆನಂದ್ ಸರ್ ಇಸ್ ಡೂಯಿಂಗ್ ಆಲ್ ದ ಮೈ ಹಸ್ಬೆಂಡ್, ವಿಚ್ ಐ ಕಾಲ್ ಹಿಮ್ ಲೈಕ್ ಅ ಕ್ಯಾಪ್ಟನ್. ಅವತ್ತಿನ ಜನ್ರೇಷನ್ದು ಮೆಂಟಾಲಿಟಿ ಬೇರೆ ಇತ್ತು, ಅವತ್ತಿಂದ ಇದು. ಇವತ್ತಿನ ಸವಾಲುಗಳು ಬೇರೆ ಇದೆ. ಇದು ನಡೆಸ್ಬೇಕಾದ್ರೆ ದೊಡ್ಡ ಹೇಳ್ತಾ ಇದ್ರು, ನೀವು 4-5 ಗಂಟೆ ಆಫೀಸ್ಗೆ ಹೋಗಿ ಇದನ್ನು ಮಾಡ್ತಾಯಿದ್ರಿ. ಹೇಗೆ ಏನೇನು ಬದಲಾವಣೆ ತರಬೇಕು ಅಂತ ಆಯಿತು? ಅವಾಗಿತ್ತೆ ಆಗಿತ್ತು, ಇವತ್ತು ಹೇಗಿದೆ? ಐ ಥಿಂಕ್ ಮೈ ಫಾದರ್, ನಮ್ಮ ಮಾವರು ಮತ್ತು ಆನಂದ್ ಸರ್ ಹ್ಯಾಸ್ ಗಿವೆನ್ ಅ ಲಾಟ್ ಆಫ್ ಅದರ್ ವುಮೆನ್ ಟು ವರ್ಕ್ ಇನ್ VRL. ಸೊ ಆ ಥರ ಐ ಥಿಂಕ್ ಇಟ್ ಈಸ್ ಮೋರ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲರದು. ಐ ಥಿಂಕ್ ವಿ ಆಲ್ ಪ್ಲೇ ಮೇಜರ್ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ವೇರ್ ನಾವು ಮೈ ಸನ್ ಇಸ್ ಆಲ್ಸೋ ಇನ್ ದ ಬಿಸ್ನೆಸ್, ಸೊ ಹೀ ಈಸ್ ಆಲ್ಸೋ ಟ್ರೈನ್ ಆಗ್ಬಿಡ್ಲತ್ತಾನ ಅವ್ರ ಫಾದರ್, ಮೈ ಫಾದರ್ ಲಾ ಇಲ್ಲಿಂದು. ಯಾಕಂದರೆ ಡೈಲಿ ಒಂದು ರಾಜ್ಯದಲ್ಲಿ ಇರ್ತಾರೆ, 15 ದಿವಸ ಇಲ್ಲಿದ್ದರೆ 15 ದಿವಸ ಅಲ್ಲಿರ್ತಾರೆ. ದೊಡ್ಡ ಜವಾಬ್ದಾರಿ ನಿಮ್ಮದೇ ಇರುತ್ತೆ ಅಂತ ಇಲ್ಲಿ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ವಾ, ಹೀಗೆ ಜರ್ನಿ ಮಾಡ್ತಾ ದೊಡ್ಡ ಜವಾಬ್ದಾರಿ ಮನೆಯಲ್ಲಿ ಮೋಸ್ಟ್ಲಿ ಪರ್ಸ್ನಲ್ ಟೈಮ್ ಸಿಗುತ್ತಾ ಹೇಗೆ ಅಂತ? ಎಸ್ ಆ್ಯಸ್ ಅ ಫಾದರ್, ಆ್ಯಸ್ ಅ ಸನ್, ಆ್ಯಸ್ ಅ ಬ್ರದರ್, ನಾ ಹೇಳ್ಬೋದು ಹಿ ಈಸ್ ಪ್ಲೇಡ್ ಅ ಬ್ಯೂಟಿಫುಲ್ ರೋಲ್. ಆ್ಯಂಡ್ ಈವನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಇದು ನಾನೇ ಹೇಳಲ್ಲ, ತುಂಬ ಮಂದಿ ಹಿ ಟೇಕ್ಸ್ ವೆರಿ ಪರ್ಸ್ನಲ್ ಕೇರ್ ಮಾಡ್ತಾರೆ ಎಲ್ಲರಿಗೆ. ಸೊ ಐ ಥಿಂಕ್ ಹಿ ಈಸ್ ಅ ಮ್ಯಾನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಾವು ಈಸ್ ಆಲ್ರೆಡಿ ಟರ್ನ್ 50. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 27 years. 27 ಇಯರ್ಸಿಗೆ ಮತ್ತು ಇವತ್ತಿಗೆ ನೋಡಿದಾಗ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಆನಂದ್ ಸರ್ ಹತ್ರ? Anand sir has been a very hard working. The first is the youth should learn is the responsibility, the way he takes things. So that is very important. His time management, his time skills. If anybody is not well also, I think he personally goes and meets a family member, really, one staff, really, personally he'll see the responsibility. And personal cares, even in the family, like bahal mandik family tara, he's taken all family people together, sisters, really, and even mother, let it be. He takes personal care, personal attention. If anybody is not well, takes all the time and gives the whole time. ಅವ್ರಿಗೆ ತುಂಬ ಟೈಮ್ ಕೊಡ್ತಾರೆ. ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಏನು ಬರೆದಿಟ್ಕೋತಾರ, ಏನು ಮಾಡ್ತಾರೆ? ಐ ಥಿಂಕ್ ಫಾದರ್ ಇನ್ ಲಾ ಆ್ಯಂಡ್ ಆನಂದ್ ಸರ್ ಆಲ್ವೇಸ್ ರೈಟ್ಸ್ ಅಟ್ ನೈಟ್ ಎವ್ರಿಥಿಂಗ್, ಥಿಂಗ್ಸ್ ಟು ಡೂ ಟುಮಾರೋ. ಸೊ ಐ ಥಿಂಕ್ ದಟ್ ನೈಟ್ ಎಲ್ಲ ಫೋನ್ ಕಾಲ್ಸ್ ಬರ್ತಾ ಇರುತ್ತಂತೆ. ಎಸ್ ನೈಟ್ ಫೋನ್ ಕಾಲ್ಸ್ ಅಂತಂದರೆ ಐ ಥಿಂಕ್ ರಿಪೋರ್ಟಿಂಗ್ ಸ್ಟಾರ್ಟ್ ಆಗಿಬಿಡ್ತದ ಫ್ರಮ್ ವಿಜಯವಾಣಿ. ವಾಟ್ ಇಸ್ ದ ಮೇನ್ ಹೆಡ್ಲೈನ್ಸ್ ಎಲ್ಲ, ಸೊ ಡಿಸ್ಕಷನ್ಸ್ ಇರ್ತದೆ. ಏನ್ರಿ ನಿಮ್ದು ಬರೀ ಇದೇ ಆಯಿತು ಕತೆ ಅಂತ ಯಾವತ್ತಾದರೂ ಅನ್ಸಿದ್ದಿದೆಯಾ? ನೋ ಐ ಥಿಂಕ್ ಇದು ಒಂದು ಆ್ಯಸ್ ನಾನು ನಿಮ್ಗೆ ಹೇಳಿನಲ್ಲ, ದೊಡ್ಡ ಸಾಮ್ರಾಜ್ಯ ಇದೆ, ಅದನ್ನ ನಡ್ಸ್ಕೊಂಡು ಹೋಗೋದು. ದಟ್ಸ್ ವಾಟ್ ಐ ಕಾಲ್ ಮೈ ಹಸ್ಬೆಂಡ್ ಅ ಕ್ಯಾಪ್ಟನ್. ಏನೆಲ್ಲ ಗ್ರೂಪ್ ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀರಿ ಏನಾದರೂ ಹೊಸದು ಮಾಡ್ಬೇಕಂತಂದ್ರೆ? ಐ ಥಿಂಕ್ ಫಾದರ್ ಇನ್ ಲಾ ಆ್ಯಂಡ್ ಆನಂದ್ ಸರ್ ಟೇಕ್ಸ್ ಆಲ್ವೇಸ್ ಅ ಲೀಡ್. ಸೊ ಅವ್ರು ಡಿಸ್ಕಷನ್ ಮಾಡಿ ದೆನ್ ವಿ ಆರ್ ಆಲ್ ಫಾರ್ವರ್ಡ್ ವಾಟ್ ಎವರ್ ವಿ ವಾಂಟ್ ಟು ಡೂ. ಆ ಥರ ರೀ. ಓಕೆ, ಈಗ ನಿಮ್ಮ ಮಗ ಜವಾಬ್ದಾರಿ ತಗೊಂಡಿದ್ದಾರೆ? ಎಸ್, ಇನ್ನ ಲರ್ನಿಂಗ್ ಹನರ್ ಯಾ ಐ ಥಿಂಕ್ ಪೀಪಲ್ ಮಂದಿ ಹೇಳಕ್ರಿ ಈಗ ಕಲೀಲಿ ತಾನೆ, ಅಪ್ಸ್ ಆ್ಯಂಡ್ ಡೌನ್ಸ್ ತೋ ವಿಲ್ ಬಿ. ಐ ಥಿಂಕ್ ಅದು ಅಂತಾರಲ್ಲ, ಒಂದು ಮೂರ್ತಿ ಸಿಂಪಿ, ಐ ಮೀನ್ ಯು ಶುಡ್ ಕಾರ್ವ್ ಮಾಡಿದ್ಮೇಲೆ ಅದು ಮೂರ್ತಿ ಬಂದ್ಬಿಡ್ತದಲ್ಲ, ಆ ಥರ ಲರ್ನಿಂಗ್ ಸ್ಟೇಜ್ನಾಗಿದ್ದಾನೆ. ಓಕೆ, ಈ ಕಾಮನ್ ಪೀಪಲ್ ಆದರೆ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ, ಏನಾದರೂ ತಿಂತೀವಿ, ಏನು ಬೇಕಾದರೂ ಮಾಡ್ತೀವಿ, ಆ ಥರದ್ದು ಇರುತ್ತೆ. ನಿಮಗೊಂದಿಷ್ಟು ರಿಸ್ಟ್ರಿಕ್ಷನ್ ಇದೆಯಾ? ಎಲ್ಲರ ಹೊರಗಡೆ ಹೋದಾಗ ಸಡನ್ನಾಗಿ ನೀವು ಪಾನಿಪುರಿ ತಿನ್ಬೇಕನ್ಸಿರಿ ತಿನ್ನೋಕ್ಕಾಗಲ್ಲ, ಎಲ್ಲರ ಹೋಗಿ ಐಸ್ ಕ್ರೀಮ್ ಬೇಕಾದ್ರೆ ಯೆಟ್ ವಿ ಗೋ ಟು ಗಿರ್ಮಿಟ್, ವಿ ಗೋ ಗುಡ್ ದುರ್ಗು ಬೇಲ್, ಇಫ್ ಯು ವಾಂಟೆಡ್ ಗಿರ್ಮಿಟ್ ಅಲ್ಲಿ ಹೋಗಿ ಗಿರ್ಮಿಟ್ ತಿಂದು ಮಿರ್ಚಿ ತಿಂದು ಬರ್ತೀರ, ಆ ಥರ ಏನೂ ಇಲ್ಲ. ಅಫ್ಕೋರ್ಸ್ ಇಂದ ಕಾರ್ನಾಗಿದ್ದೆವು. ಯಾವತ್ತಾದರೂ ಶ್ರೀಮಂತಿಕೆ ಭಾರ ಅಂತ ಅನ್ಸಿದ್ಯಾ? ಇಲ್ಲ ಹಂಗೆ ಅನ್ಸಿಲ್ಲ? ಇಲ್ಲ. ಐ ಥಿಂಕ್
ಮೋಸ್ಟ್ಲಿ ನಾವು ತುಂಬ ನಮ್ಮ ಅತ್ತಿ ಮಾವಲಿಂದ ಕಲ್ತಿದ್ದೆವು ಆ್ಯಸ್ ಎ ವೆರಿ ಹಂಬಲ್ ಪೀಪಲ್ ಆ್ಯಂಡ್ ಫಾರ್ ಮೈ ಪೇರೆಂಟ್ಸ್ ಆಲ್ಸೋ. ಐ ಮೀನ್ ಈಸ್ ಅ ಮ್ಯಾನ್ ಆಫ್ ವಿಷನರಿ ಅಂತಾರೆ ಮಾವರಿಗ. ಆ್ಯಂಡ್ ಹೀ ಈಸ್ ಅ ವೆರಿ ಯಂಗ್ ಡೈನಮಿಕ್, ವೆರಿ ಯಂಗ್. ಐ ಮೀನ್ ಲಾಟ್ ಆಫ್ ಹೆಲ್ತನ್ನು ನಮ್ಗೆ ಭಾಳ ತುಂಬ ವಾಟ್ಸಪ್ನು ಶೇರ್ ಮಾಡ್ತಾರೆ ಅಬೌಟ್ ಹೆಲ್ತ್. ಈಸ್ ವೆರಿ ಹೆಲ್ತ್ ಕಾನ್ಷಿಯಸ್. ಆ್ಯಂಡ್ ಈವನ್ ನಮ್ಮ ಮಕ್ಕಳಿಗೆಲ್ಲನೂ ಹೆಲ್ತ್ ಬಾರ್ನಾಗ ನೋಡಿ ಈಟ್ ಇದು, ದಿಸ್ ಇಸ್ ಗುಡ್ ಫಾರ್ ಯು ಅಂತ ಎವ್ರಿ ಟೈಮ್ ಹಿ ಈಸ್ ವರಿಡ್ ಆಫ್ ಎವ್ರಿಬಡೀಸ್ ಹೆಲ್ತ್ ಆ್ಯಂಡ್ ದ್ಯಾಟ್ಸ್ ದ ವೇ. ಓಕೆ. ನಿಮ್ಮದು ಮೂಲ ತವ್ರ ಮನೆ ಯಾವುದು? ನಿಮ್ದು ಗುಲ್ಬರ್ಗ. ಗುಲ್ಬರ್ಗದಿಂದ ಇಲ್ಲಿಗೆ ಏನು ಓದಿದ್ರಿ ಮೇಡಮ್? ಐ ಫಿನಿಶ್ ಮೈ BCom ಡಿಗ್ರಿ ಆ್ಯಂಡ್ ಐ ಗಾಟ್ ನಿಮ್ಮದು ಹೆಂಗೆ ಫುಲ್ ದೊಡ್ಡ ಮನೆತನ? ನಾನು ನಿಮ್ಮದು ಅಲ್ಲಿ ಬೆಳೆದ ನಮ್ಮ SB ಪಾಟೀಲ್ ಫ್ಯಾಮಿಲಿ ಅಲ್ಲಿ. ಓಹೋ, ದೊಡ್ಡ ಮನೆತನ ಅದು ಕೂಡ. ಓಕೆ, ಅಲ್ಲಿ ತುಂಬಿದ ಮನೆ ಇಲ್ಲಿ. ಸೊ ಇದು ಭಾಳ ಡಿಫ್ರೆನ್ಸ್ ಏನಾಗಿಲ್ಲ ನಿಮಗೆ ಅಲ್ವಾ? ಹಾಂ. ಬಟ್ ಒಂದು 25,000 ಜನ ಕೆಲಸ ಮಾಡ್ತಾರೆ, ಫುಲ್ ಟೆನ್ಷನ್ ಇರುತ್ತೆ, ಗಾಡಿಗಳು ಓಡಾಡ್ತಾನೆ ಇರುತ್ತೆ, ಟರ್ನ್ ಓವರ್ನ ಬೇಕಾದಷ್ಟು ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಹೇಗೆ ಅಂತ? ಐ ಥಿಂಕ್ ದ ವೇ ಸಿಸ್ಟಮ್ಯಾಟಿಕ್ಲಿ BRL ಇಸ್ ಅ ವೆರಿ ಗುಡ್ ಮ್ಯಾನೇಜ್ಮೆಂಟ್. ಅದಕ್ಕೆ ಆ ಥರ ತುಂಬ ಐ ಥಿಂಕ್ ಬಿಸ್ನೆಸ್ ಸ್ಕೂಲ್ಸ್ ಆಲ್ಸೋ ಕಮ್ ಆ್ಯಂಡ್ ಸ್ಟಡಿ ದ ಸರ್ವೆ ಆಫ್ ದ ಇಂಡಸ್ಟ್ರಿ, ಹೌ ಇಟ್ ಇಸ್ ಗೋಯಿಂಗ್. ಸೊ ಐ ಥಿಂಕ್ ದ್ಯಾಟ್ ಇಸ್ ವೆರಿ ಸಿಸ್ಟಮ್ಯಾಟಿಕ್ ಆ್ಯಂಡ್ even staffs are very lovely, as all our staffs are like a family to us. ಈಗ ಒಂದು ಹೆಣ್ಮಗಳು ತಗೊಳ್ಳೋಣ ಉದಾಹರಣೆಗೆ. ಇವತ್ತಿನ ಹೆಣ್ಮಕ್ಳಿಗೆ ಏನು ಅಂತಂದರೆ ಏನಾದರೂ ಮಾಡಬೇಕು ಅಂತಿದ್ದಾರೆ, ಮಾಡೋಕ್ಕಾಗ್ತಿಲ್ಲ, ಅಥವಾ ಸಣ್ಣ ಬಂಡವಾಳದಲ್ಲಿ ಏನಾದರೂ ಶುರು ಮಾಡಿ ಜೀವನ ಮಾಡ್ಬೋದು ಅಂತ ಅನಿಸುತ್ತಾ ಇವತ್ತಿನ ಕಾಲದಲ್ಲಿ? I think if your family support is there, but nowadays Instagram and Snapchats ಅದರಲ್ಲಿಂದ they have bigger dreams ರೀ. ಆ ಥರ they should focus in a small thing. One small step makes it a leap year ಅಂತ Neil Armstrong also told. I think you know. So step by step. Okay. We can't make a big dream ಮಾಡಿ ಆ ಥರ we can't, because family ancestors business ಇರ್ತದೆ. ಈಗ ಸಡನ್ಲಿ ಐ ವಾಂಟ್ ಸಚ್ ಅ ಲಮ್ ಆಫ್ ಕ್ಯಾಶ್ ನಮ್ಗೆ ಬೇರೆ ಇಂಡಸ್ಟ್ರಿ ಮಾಡಿದೆ ಆ ಥರ. ಈಗ ಆನ್ಸೆಸ್ಟರ್ಸ್ ಏನು ಬಿಸ್ನೆಸ್ ಮಾಡಿದ್ದಾರೆ, ಒಂದು ಥಾಟ್ಫುಲಿ ಹೊಸ ಡಿಸ್ಕಷನ್ ಮಾಡಿ. ಈಗ ಇಫ್ ಯು ವಾಂಟ್ ಅ ಡ್ರೀಮ್ ಬಿಗ್, ಅಫ್ಕೋರ್ಸ್ ಹಾರ್ಡ್ ವರ್ಕ್ ಇಸ್ ಅ ಥಿಂಗ್, ಬಟ್ ಸ್ಲೋ ಬೈ ಸ್ಲೋ. ಯು ಜಸ್ಟ್ ಕಾಂಟ್ ಕಮ್ ಫ್ರಮ್ ಅನ್ ಆನ್ಸೆಸ್ಟರ್ಸ್ ಬಿಸ್ನೆಸ್ ಸ್ವಿಚ್ ಮಾಡಿ ನಮ್ಮ ಬೇರೆ ಮಾಡಿ. ಆ್ಯಂಡ್ ಐ ಥಿಂಕ್ ನೌ ಡೇಸ್ ಕಿಡ್ಸ್ ಆರ್ ವೆರಿ ಡಿಮಾಂಡಿಂಗ್ ಈ ಥರ ಬೇಕಂತ. ನೀವು VRL ಮಾಡಲ್ನಾಗಿ ಇಟ್ಕೊಳ್ಳಿ, ಓಕೆ, ಬಟ್ ಲಾರಿ ಡ್ರೈವರ್ ಆಗಿದ್ದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸಡನ್ನಾಗಿ ನೀವು 1000 ಲಾರಿ ಮಾಡೋಕ್ಕಾಗಲ್ಲ, ಅದನ್ನ ಇಟ್ಕೋಬೇಡಿ. ಎಸ್ 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 ಹಂಗೆ ಸ್ಮಾಲ್ ಸ್ಟೆಪ್ಸ್ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡ್ಬರುತ್ತೆ ಅಂತ. Yes, yes, of course, small steps only and hard work. Ups and downs are there a part of life. That's what Anand sir, as a family, he has taken lot of responsibilities, as ನಾನು ನಿಮ್ಗೆ ಹೇಳಿದ್ರಿ. So lot of responsibilities have come. Ups and downs ಎಲ್ಲರ ಮನೆಗೆ ಇರ್ತದ್ರಿ, but the way we face it, because we have such a big responsibility ಇದೆ ನಮ್ಮ ಹಿಂದ್ಗಡೆ ಜನ. I mean, we have such a big strong staff, such a big strong family. We need to go hand in hand. And being only the one son, I think, you know, responsibility is always in our heads. You know, whichever way, other way. ಓಕೆ. ತಂದೆಯವರ ರಾಜಕೀಯಕ್ಕೆ ಹೋಗ್ಬೇಕನ್ನೋ ಡಿಸಿಷನ್ನು ಹೇಗೆ ಬಂತು? ಭಾಳ ಜನದ ಒಂದು ಅಪೇಕ್ಷೆ ಇತ್ತು, ಮತ್ತು ಅವ್ರಿಗೂ ಫೋರ್ಸಬಲಿ ಅವ್ರಿಗೂ ಒಂದು ಜನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಳ್ಳೆಯ ಒಂದು ಬೇಕಂತೇಳಿ. ಅದಕ್ಕೆ ಅವಾಗ ಅವರು 96ರಲ್ಲಿ ಎಲೆಕ್ಷನ್ ನಿಂತರು, ಮತ್ತು ಒಳ್ಳೆಯ ಲೀಡಲ್ಲಿ ಗೆದ್ದು ಬಂದರು. ಹಾಗೆ 98ರಲ್ಲಿ ಎಲೆಕ್ಷನ್ ಆಯಿತು, 99ರಲ್ಲಿ ಎಲೆಕ್ಷನ್ ಆಯಿತು. ನಿಮಗೂ ಗೊತ್ತಿದೆ, ವಾಜಪೇಯಿ ಅವರು ಅವಾಗ ಪ್ರಧಾನಮಂತ್ರಿ ಆಗಿದ್ದರು. 3 ಎಲೆಕ್ಷನ್, 5 ವರ್ಷ ಒಳಗೆ 3 ಎಲೆಕ್ಷನ್ ಅದವು ಸೆಂಟ್ರಲ್ ಲೋಕಸಭಾ. 9-9.5 ವರ್ಷ ಇದ್ದರು MP ಆಗಿ. ಮುಂದವರಿಗೆ ಬಿಸ್ನೆಸ್ ಇದು ಮಾಡ್ಬೇಕಂತ ಅವ್ರು ಇತ್ಲಾಗ ಬಿಸ್ನೆಸ್ಗೆ ಹೆಚ್ಚಿಗೆ ಇದು ಕೊಟ್ಟರು. ಮತ್ತು ಕಳೆದ 2 ವರ್ಷದಿಂದ ಅವರಿಗೂ ಏನು ಪದ್ಮಶ್ರೀ ಅವಾರ್ಡ್ ಬಂತು. ಅದು ಅಂದರೆ ಒಂದು ನಮಗೂ ಒಂದು ಖುಷಿ ಆಗುತ್ತೆ. ಅಂದರೆ ನಮ್ಮ ಫಾದರ್ ಅಂದರೆ ಈ ಒಂದು ಇದು ಅಂತ ಹಾಗೆ ಎಲ್ಲರಿಗೂ ಸಿಗೋಂಗಿಲ್ಲ ಪದ್ಮಶ್ರೀ. ಸೊ ಒಂದು ಏನೋ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ನಾವು, ಪ್ರೌಡ್ ಫೀಲಿಂಗ್. ಹೆಂಗೆ ನಿಮ್ಮನ್ನು ನೋಡಿದ್ರೆ ನನಗೆ ಈಗ ಹಂಗೆ ಅನ್ನಿಸ್ತಾ ಇದೆ, ಅವ್ರನ್ನ ನೋಡಿದ್ರೆ ಹಂಗೆ ಅನ್ನಿಸ್ತದೆ. ಇಷ್ಟು ಸಾವಿರಾರು ಕೋಟಿ ಒಡೆಯರು ಟೈರ್ ಸವಿಯೋದ್ರಿಂದ ಹಿಡಿದ ನೀವೇ ಈಗ ಹೋಗ್ತೀರಿ, ಅದು ನೋಡ್ತೀವಿ ನಾವು. ಆ ಮನಸ್ಥಿತಿಗೆ ಮತ್ತು ಈಗ ಒಂದು ಮುಂಚೆ ಹೇಳ್ತಿದ್ರಿ, ಅದು 1 ರೂಪಾಯಿ ಆಗಿರಲಿ ಅವನ ಹತ್ರ ನಾನೇ ಹೋಗ್ತೀನಿ ಅಂತ. ಮ್ಯಾನೇಜರ್ನ ಕಳ್ಸಂಗಿಲ್ಲ, ಇನ್ಯಾರನ್ನ ಕಳ್ಸಂಗಿಲ್ಲ. ಆ್ಯಡ್ ತರ್ಬೇಕಾದ್ರೆ ನಾನೇ ಹೋಗ್ತೀನಿ, ಟೈರ್ ಮಾರ್ಬೇಕಂದ್ರೆ ನಾನೇ ಹೋಗ್ತೀನಿ. ಹೇಗಿಂತವನ್ನೆಲ್ಲ ಸಣ್ಣ ಸಣ್ಣವನ್ನು ನೀವು ಹಿಡ್ಕೊಂಡಿದ್ದೀರಿ, ಇನ್ನೂ ಬಿಟ್ಕೊಡ್ಲಾರ್ದಂಗೆ. ಯಾರಿಗೆ ಹೇಳ್ಬೋದಾಗಿತ್ತು, ಟೈರಪ್ಪ ನೀನೇ ಮಾರ್ಬಿಡ, ಅದೇನಾಯಿತು ಹೇಳೋ. ಮೊದಲಿಂದ ನಾವು ಮಾಡ್ಕೊಂಡು ಬಂದುಬಿಟ್ಟಿವಿ. ಅದನ್ನು ನಮಗೆ ಒಂದು ಏನೋ ಒಂದು ಗ್ರಿಪ್ ಇದೆ, ಅದಕ್ಕೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ಮತ್ತು ಎಸ್ ಅಫ್ಕೋರ್ಸ್ ಕಸ್ಟಮರ್ಸ್ ಯಾರೋ ಕಸ್ಟಮರ್ ಇರಲಿ, ನಮಗೆ ಅದು ಅಂದ್ರೆ
ಒಂದು ಏನು ಒಂದು ನಮ್ಮ ಅಸೋಸಿಯೇಟ್ ಇರ್ತಾರೆ. ಸೊ ನಾವು ಡೆಫಿನೆಟಾಗಿ ಏನೋ ಒಂದು ಬಿಸ್ನೆಸ್ಗೋಸ್ಕರ ಒಂದು ಟಚ್ ಒಳಗೆ ಇರಬೇಕಾಗತ್ತೆ. ನಾವು ಅದು ಒಂದು ಅದೇ ರೀತಿ ನಮ್ಮ ಫೈನಾನ್ಷಿಯರ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ಒಂದು ಕಾರ್ಡಿಯಲ್ ರಿಲೇಷನ್ ಮೇಂಟೈನ್ ಮಾಡ್ತೀನಿ. ಅದು ಎಲ್ಲ ಕಡೆ ಅಂಕರ ಹೋಗೋಕ್ಕಾಗಿಲ್ಲ, ಬಟ್ ಅಟ್ಲೀಸ್ಟ್ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಭೇಟಿ ಹಾಕೇವು ಕಸ್ಟಮರ್ಸಿಗೆ. ಮೋಸ್ಟ್ಲಿ ನನಗೆ ಈಗ ಇಷ್ಟೊತ್ತು ಕೇಳಿದ ಮೇಲೆ ಅನಿಸುತ್ತೆ ನಾವು ಯಾಕೆ ಫೇಲ್ಯೂರ್ ಆಗ್ತಿದ್ವಿ ಅಂತ. ಮೋಸ್ಟ್ಲಿ ಬೆಳೀತಾ ನಮಗೆಲ್ಲ ಒಂದು ಈಗೋ ಪ್ರಾಬ್ಲಮ್ ಶುರುವಾಗ್ಬೋದು, ಅಥವಾ ದುಡ್ಡಿನ ಮದ ಹತ್ಬೋದು, ಅಥವಾ ಇಷ್ಟೇ ಸಾಕು ಅಂತ ಇರಬಹುದು. ಹಾಗಾಗಿ ಮೋಸ್ಟ್ಲಿ ನಾವು ಎಲ್ಲೋ ಬೆಳೆಯೋದ್ರಲ್ಲಿ ಕುಂಠಿತ ಆಗ್ಬಿಡ್ತೀವ, ಅಥವಾ ನಿಮ್ಮಂಗೆ ಡೈಲಿ ಒಂದು ಮೈ ಮೇಲೆ ಹಾಕ್ಕೊಂಡು ಇಲ್ಲ ಇದನ್ನು ಮಾಡಿದೆ ಸಕ್ಸಸ್ ಆದೆ ನೋಡಿ ನಂಬರ್ 1 ಪತ್ರಿಕೆ ಮಾಡ್ಬೇಕಂದ್ರೆ ನಂಬರ್ 1 ಮಾಡಿದ್ದೀರಿ. ಅದನ್ನು ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಿ ನಿಲ್ಲಿಸಿದ್ದೀರಿ. ಇವತ್ತು ಇನ್ನೂ 100 ಬಸ್ ಈಗ ಬರ್ತಾ ಇದೆ, ಅದು ಹೆಚ್ಚು ಕಡಿಮೆ 100 ಬಸ್ಸಿಗೆ ಎಷ್ಟು ಸರ್ ಅದು ಆಗುತ್ತೆ? ಒಂದು 100 ಕೋಟಿ ಆಗುತ್ತೆ. 100 ಕೋಟಿ ಆಗುತ್ತೆ. ಹಾಂ, ಇವತ್ತು 100 ಕೋಟಿ ನೀವು ಟಿಫನ್ ಮಾಡುವಾಗ ಊಟ ಮಾಡುವಾಗ ಡಿಸಿಷನ್ ತೊಗೋತೀರಿ. ಎಷ್ಟಾಗುತ್ತಪ್ಪ ಅದು 100 ಕೋಟಿನ, ಅದನ್ನು ಮಾಡೋಣ, ಇದು 100 ಕೋಟಿ ಆಗುತ್ತೆ, ಇದನ್ನು ಮಾಡೋಣ. ಬಟ್ ಅದು ಅಷ್ಟು ಈಸಿಯಾಗಿರೋಂಗಿಲ್ಲ, ತುಂಬ ಗ್ರೌಂಡ್ ವರ್ಕ್ ಮಾಡಿರ್ಬೇಕಾಗುತ್ತೆ. ಅಂದರೆ ಈಗ ಒಂದು ಎಸ್ಟಾಬ್ಲಿಷ್ ಆಗೈತಿ, ಒಂದು ಟೀಮ್ ಐತಿ, ಒಂದು ಎಲ್ಲ. ಸೊ ಇಮಿಡಿಯೇಟಾಗಿ ಆ ನೆಟ್ವರ್ಕ್ ಐತಿ, ಇಮಿಡಿಯೇಟ್ ಆ ಒಂದು ಗ್ರಿಪ್ ಇದೆ. ಈಗ ಆ ಡಿಸಿಷನ್ ತೊಗೊಳ್ಳುವಾಗ ನಮಗೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಡಿಸಿಷನ್ ತೊಗೊಂಡು. ಆನಂದ್ ಸರ್ಗೆ ಯಾವತ್ತಾದ್ರೂ ಇದು ಹಿಂಗೆ ಬೆಳೆಯುತ್ತೆ ನೀವು ನಿಮ್ಮ ಅಪ್ಪ ಅವ್ರು ಹೇಳೋಗಿದ್ರಲ್ಲ ಅವತ್ತು 9 ಕೋಟಿ ಸಾಲ ಇದೆ, 1 ಕೋಟಿ ಅವಾಗ ಅನ್ಕೊಂಡಿದ್ದಿಲ್ಲ. ಅವಾಗ ಇನ್ನೂ ಜಸ್ಟ್ ಇದಲ್ಲ 9th ಕ್ಲಾಸು 10th ಕ್ಲಾಸ್ ಅಂದ್ರೆ ಜಸ್ಟ್ ಅಂದ್ರೆ 15-16 ವರ್ಷ. ಬಟ್ ಡೆಫಿನೆಟ್ಲಾಗಿ ಇವರು ಅಂದ್ರೆ ದೊಡ್ಡ ಇದು ಮಾಡ್ತಾರಂತ ಒಂದು ಏನು ಅಚೀವ್ಮೆಂಟ್ ಮಾಡ್ತಾರನ್ನೋ ಒಂದು ಇದು ಇತ್ತು. ಅಂದ್ರೆ ಯಾಕಂದ್ರೆ ಅವ್ರ ವರ್ಕಿಂಗ್ ಸ್ಟೈಲ ನಾನು ನೋಡಿದ್ನಲ್ಲ ಎಲ್ಲ. ಆಮ್ಯಾಗ ರಾತ್ರಿ ಅಂದ್ರೆ ಒಂದು ಅವಾಗಲಿಂದ ಅಂದ್ರೆ ನಾನು ಅವ್ರು ನೋಡಿದ್ನ ಕಲ್ತಿದ್ದೆ. ಸೊ ಒಂದು ಪೇಪರು ಮತ್ತು ಪೆನ್ ಯಾವಾಗಲೂ ನಮ್ಮ ಅಂದ್ರೆ ಪಕ್ಕ ರಾತ್ರಿ ನೆನಪಿರೋದು ಅಕ್ಕವು ಪಾಯಿಂಟ್ಸ್ ಬರೆದಿಡ್ತೀವಿ ಪಾಯಿಂಟ್ಸು. ಮತ್ತು ನೆಕ್ಸ್ಟ್ ಡೇ ಬಂದು ಅದನ್ನು ಇದೆಲ್ಲ ನೀವು ಮೊಬೈಲ್ ಥ್ರೂ ಡಿಜಿಟಲ್ ಥ್ರೂ ಮಾಡೋಕ್ಕಾಗಿಲ್ಲ. ನಿಮ್ಮ ಇದ್ರಿಗೆ ಕಾಣ್ಬೇಕು ನೀವು ಏನೇನೇನೇನು ಬರ್ಕು ಏನೇನೇನೇನು. 10 ಗಂಟೆಗೆ ಇದು 12 ಗಂಟೆಗೆ ಹಿಂಗೇನೋ ಇರ್ತಾವೆ. ಯಾರಿಗೂ ಫೋನ್ ಮಾಡೋದು ಇರ್ತೈತಿ, ಯಾರಿಗೂ ಏನೋ ಒಂದು ಯಾರಿಗೂ ಎಲ್ಲೇ ಒಂದು ಕಾರ್ ಕಳಿಸೋದು ಇರ್ತೈತಿ. ಎಕ್ಸಾಂಪಲ್ ಹೇಳತ್ತೀನಿ, ಇಂಥವೆಲ್ಲ ಬರೆದಿಟ್ಕೊಂಡು ಫಾಲೋಅಪ್ ಮಾಡ್ಬೇಕು. ಈಗಲೂ ಅದು ಚಾಲ್ತಿಯಲ್ಲಿದೆ, ಈಗಲೂ ಬರೀತೀರಿ? ಹಾಂ, ಕಂಪಲ್ಸರಿ. ನಾಳೆ ಏನೇನಿದೆ, ಹೆಂಗೆ ಯಾರು ಭೇಟಿ, ದಿವಸ ಒಂದು ಎಷ್ಟು ಮೀಟಿಂಗ್ ಸರ್? ಲೆಕ್ಕಿಲ್ಲ. ಅಕ್ಕವು ಭಾಳ ಅಂದ್ರೆ ಈಗ ಮೆಟ್ರೋ ಸಿಟಿ ಒಳಗಿದ್ದಾಗ ಒಂದು 8-9 ಅಕ್ಕವು. ಇಲ್ಲಿ ಹುಬ್ಳಿ ಒಳಗಿದ್ದಾಗ ನಮ್ಮ ರುಟೀನ್ ವರ್ಕ್ ಪ್ಲಸ್ ಭಾಳಷ್ಟು ವಿಸಿಟರ್ಸ್ ಇರ್ತಾರೆ ಆಫೀಸಿಗೆ. ಆಮ್ಯಾಗ ನಮ್ಮ CSR ಆ್ಯಕ್ಟಿವಿಟೀಸ್ ಒಳಗೆ ಭಾಳ ನಾವು ಇದು ಮಾಡ್ತೀವಿ. ನಾವು ಹೆಚ್ಚಿಗೆ ಒತ್ತು ಕೊಡೋದಂದ್ರೆ ಎಜುಕೇಷನು, ಹೆಲ್ತ್ ಕೇರ್, ಸ್ಪೋರ್ಟ್ಸು. ಈಗ ಮ್ಯಾರಥಾನ್ ಅದು ಹುಬ್ಳಿ ಫಿಟ್ನೆಸ್ ಕ್ಲಬ್ ಅಂತಿದೆ ಹೆಚ್ಚಿಗೆ. ಮೊನ್ನೆ ಅವ್ರು 10ನೇ ಎಡಿಷನ್ ಅವ್ರದ್ದು ಮ್ಯಾರಥಾನ್ ಆಯಿತು. ಅಂದರೆ ಅವೇರ್ನೆಸ್ ಹೆಲ್ತ್ ಬಗ್ಗೆ. ಸೊ ಮೊನ್ನೆ ನಾವು ಅಂದ್ರೆ ಕಳೆದ 10 ವರ್ಷ VRL ನಾವು ಸ್ಪಾನ್ಸರ್ ಮಾಡೋದು, ಮೇನ್ ಸ್ಪಾನ್ಸರ್. ಓಕೆ. ಹಾಗೆ ನಾವು ಎಜುಕೇಷನ್ ಇರ್ಬೋದು, ಮತ್ತು ಎಷ್ಟೋ ಸ್ಪೋರ್ಟ್ಸಲ್ಲಿ ಭಾಳಷ್ಟು ಇಲ್ಲಿ ಹುಬ್ಳಿ ಸುತ್ತಮುತ್ತ ನಿಮಗೆ ಶಿವಾಜಿಯವರು ಮತ್ತು ಅನಿರುದ್ಧ ಅವರು ನಮ್ಮ ಕಂಪ್ನಿ ಸೆಕ್ರೆಟರಿ ಲಿಸ್ಟ್ ಕೊಡ್ತಾರೆ. ಅವರು ನಮ್ಮ ದೇಶಕ್ಕೆ ಗೋಲ್ಡ್ ಮೆಡಲ್ಲು, ಸಿಲ್ವರ್ ಮೆಡಲ್ ತೊಗೊಂಬಂದಿವರು ಭಾಳ ಜನ ಅದಾರೆ ಇಲ್ಲೇ ಹುಬ್ಳಿ ಸುತ್ತಮುತ್ತ. ಅವಕ್ಕೆಲ್ಲ ನಮ್ಮ ಕಡೆ ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ. ಅವು ನನ್ನ ಕಡೆ ಬರ್ತಾವೆ, ನಮ್ಮ ಫಾದರ್ ಕಡೆ ಬರ್ತಾವೆ. ಅದನ್ನು ನಾವು ನೋಡಿ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಿ ನಾವು ಅದು ಸಪೋರ್ಟ್ ಮಾಡ್ತೀವಿ. CSR ಆ್ಯಕ್ಟಿವಿಟಿ ಒಳಗೆ ವರ್ಷಕ್ಕೆ ಅದರದೇ ಆದ ಒಂದು ಬಜೆಟ್ ಇದೆ ನಿಮ್ಮಲ್ಲಿ, ಸಮಾಜಕ್ಕೋಸ್ಕರ ಖರ್ಚು ಮಾಡುವಂಥದ್ದು? ಮಾಡ್ತೀವಿ. ಖುಷಿಯಿಂದ ಮಾಡ್ತೀವಿ. ಈಗ ನಾನು ಮೊನ್ನೆ ರೀಸೆಂಟಾಗಿ ಒಬ್ಬರು ಅಪ್ರೋಚ್ ಆಗಿದ್ರು ರೋಟ್ರಿ ವತಿಯಿಂದ. ಸೊ ಅದು 9 ವರ್ಷದಿಂದ 14 ವರ್ಷ ಹೆಣ್ಮಕ್ಳಿಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಆಗುತ್ತೆ ಈಗ ಹೊಸದಾಗಿ. ಅದು ಒಂದು ಡೋಸಿಗೆ 1240 ರೂಪಾಯಿ. ಸೊ ನಾವು 2 ಡೋಸ್ ತೊಗೋಬೇಕದು. ಈಗ ನಾನು ಅದಕ್ಕೆ 25 ಲಕ್ಷ ಸ್ಯಾಂಕ್ಷನ್ ಮಾಡೀನಿ ನಾನು. ಈಗ ಅದು ಜನವರಿ ಒಳಗೆ ಅದು ಕ್ಯಾಂಪೇನ್ ಶುರು ಆಗ್ತಾಯಿದೆ. ಅಂದರೆ ಎಲ್ಲ ಬಡ ಹುಡುಗರಿಗೆ, ಬಡ ಮಕ್ಕಳಿಗೆ ಅದು ಒಂದು 1000 ಹೆಣ್ಮಕ್ಳಿಗೆ ಅದನ್ನು ಇದು ಮಾಡ್ತೀವಿ. ಮತ್ತು ಹೆಚ್ಚಿಗೆ ಆರ್ಫನ್ಸ್, ಅನಾಥರು ಮತ್ತು ಬ್ಲೈಂಡಿಗೆ ನಾ ಪರ್ಸ್ನಲಾಗಿ ಹೆಚ್ಚಿಗೆ ನಾನು ಪ್ರಿಫರ್ ಮಾಡೋದು ನಾನು. ಸೊ ನನ್ನ ಬರ್ಡೇ 14 ನವಂಬರ್, ಅದ್ರ 4 ದಿವಸದಿಂದ ನಾನು ಶಿವಾಜಿಯವರು ಇಲ್ಲಿ ಅನಾಥಾಶ್ರಮಕ್ಕೆ ಹೋಗಿದ್ವಿ. 140 ಮಕ್ಕಳು ಅಲ್ಲದಾರ. ಸೊ ಅವರಿಗೆ ಟೈಪ್ ಮಾಡಿ ನಮ್ಮ CSR ಇದ್ರೊಳಗೆ 1 ವರ್ಷದ ಅವರಿಗೆ ಕಿರಾಣಿ ಫುಡ್ 140 ಮಕ್ಕಳು 1 ವರ್ಷದ
ಒಂದು ವರ್ಷದ್ದು ಒಂದು ವರ್ಷದ ಅಡ್ವಾನ್ಸ್ ಅವ್ರಿಗೆ ನಾವು ಅಂದ್ರೆ ತಿಂಗಳ ಅದು ಇದು ಬರುತ್ತೆ. ಅದು ನಮ್ಮ CSR ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಚೆಕ್ ಹೋಗ್ತಾ ಇರ್ತೈತಿ. ಮತ್ತು ನಾ ಬರುವಾಗ ಮತ್ತೆ ಅವ್ರು ಬಂದರು, ಓಡಿ ಬಂದರು. ಅಲ್ಲಿ ಏನು ನಡೆಸ್ತಾಯಿದ್ರು, ಸರ್ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಏನಂತಂದು, ಇಲ್ಲಿ ಹೆಣ್ಣು ಹುಡುಗರು ಇರ್ತಾರೆ, ಗಂಡು ಹುಡುಗರು ಇಲ್ಲಿಂದ 7 ಕಿಲೋಮೀಟ್ರ್ ಅಷ್ಟು ದೂರ ಇರ್ತಾರೆ. ಅವ್ರು ಓಡಾಡಲಿಕ್ಕೆ ಯಾವ್ದಾರು ಒಂದು 20 ಸೀಟ್ರ್ ನಿಮ್ಮದು ಮಿನಿ ಬಸ್ ಇದ್ರೆ ಕೊಡಿ ಸರ್ ಅಂದರು. ಸೊ 2 ದಿವಸದಿಂದ ನಮ್ಮ ಬಸ್ ಡಿವಿಷನ್ ಇನ್ಚಾರ್ಜ್ ಪ್ರಭು ಅಂತೇಳಿ ಅವ್ರು ಹೇಳಿದರು, 2 ನಮ್ಮ ಮಿನಿ ಬಸ್ ಸೇಲ್ ಮಾಡುವುದಾವ ಅಂತೇಳಿ 32 ಸೀಟಿಂದ. ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು, 1 ಸೇಲ್ ಮಾಡಿರಿ, 1 ಇಲ್ಲಿ ಡೊನೇಟ್ ಮಾಡಿಬಿಡ್ರಿ ಅಂತಂದೇಳಿ ಅವ್ರಿಗೆ ಬಸ್ ಡೊನೇಟ್ ಮಾಡಿದೆ. ಅದ್ಭುತ. ಓಕೆ, ಈ ಟೈಪ್. ಹಾಂ ಕೋವಿಡ್ ಸಮಯದಲ್ಲಿ ನಾವೊಂದು 7-8 ವರ್ಷದಿಂದ ಒಂದು ಬ್ರೈಲ್ ಒಂದು ಸ್ಯಾವ್ಲಾನ್ ಒಟ್ಟಿಗೆ ಸೇರಿ ಬ್ರೈಲ್ ಬುಕ್ ಮಾಡಿದ್ದೀವಿ ನಾವು, ವಿಜಯವಾಣಿ ಮುಖಾಂತರ, ಪೇಪರ್ ಮುಖಾಂತರ. ಒಂದು 4 ವರ್ಷದಿಂದ ಏನು ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಅಂತ ಬಂದವು. ಇಬ್ಬರು ಇಲ್ಲೇ ಒಂದು ST ಭಂಡಾರಿ ಅಂತ ತುಂಬ ಫೇಮಸ್ ಸಾರಿ ಶಾಪು, ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಹೌಸ್, ಅವರ ಮೊಮ್ಮಕ್ಕಳು ಅವರಿಬ್ಬರು ನನಗೆ ಅಪ್ರೋಚ್ ಆಗಿದ್ದರು, ಹೆಣ್ಮಕ್ಳು. ಸೊ ಸರ್ ಈ ಥರ ನಮ್ಮದು ಪ್ರಾಜೆಕ್ಟ್ ಇದೆ, ಕಾಮಿಕ್ಸು, ಸ್ಟೋರೀಸು ಅಥವಾ ಅದು ಒಂದು ಕತೆಗಳು, ಹಿಂಗೆ ಒಂದು ಅವರಿಗೆ ಇಂಟ್ರೆಸ್ಟ್ ಬರುವಂಥದ್ದು ಒಂದು ನಾವು ಬುಕ್ ಮಾಡ್ಬೇಕಂತ ಮಾಡೀವಿ ಅಂತ. ಆಯ್ತು ಮಾಡಿರಿ ಅಂತ ನಾನು ಸಪೋರ್ಟ್ ಮಾಡಿದ್ದೆ. ಕಡೆಗೆ ಅದನ್ನು ಆವಾಗ ನಮ್ಮ ಬೊಮ್ಮಾಯಿ ಸರ್ ಸಾಹೇಬರು CM ಇದ್ದರು, ಬಸವರಾಜ ಬೊಮ್ಮಾಯಿ ಸರ್. ಅವ್ರ ಕ್ಯಾಬಿನಲ್ಲಿ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಎಲ್ಲ ಮೀಡಿಯಾ ಬಂದಿದ್ದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಪತ್ರಿಕೆ ಇರ್ಬೋದು, TV ಅವರು ಎಲ್ಲರೂ ಕವರ್ ಮಾಡಿದರು, ಒಳ್ಳೆ ಕವರೇಜ್ ಕೊಟ್ಟರು. ಎಲ್ಲ ಯೂಟ್ಯೂಬರ್ಸ್ ಎಲ್ಲರೂ ನಿಮ್ಮದು ಭಾಳ ಜನನೂ ಬಂದಿದ್ದರು. ಸೊ ಅದನ್ನು ಬುಕ್ ರಿಲೀಸ್ ಅಲ್ಲಿ ಮಾಡಿದ್ವಿ. ಆ ಬುಕ್ ರಿಲೀಸ್ ಮಾಡಿ 15 ದಿವಸಕ್ಕೆ ಮತ್ತೆ ಇವರಿಬ್ಬರು ಹುಡುಗರು ಮತ್ತೆ ನನ್ನ ಕಡೆ ಬಂದರು. ಅವ್ರು ಹಿಂದಿ ಮಾತಾಡ್ತಾರೆ. ಸೊ ಅವ್ರು ಕ್ಯಾ ಕರೆಂಗೆ ಸರ್, ಅವ್ರು ಹಮ್ ಕುಚ್ ಕರೆಂಗೆ, ಅವ್ರು ಹಮಾರೆ ಕೋ ಕರ್ನೆ ಕಾಯ್ ಸರ್. ನಂಗೆ ಚಾ ಕುಡ್ಕು ಅಂತ ನಮ್ಮ ವರ್ಲ್ಡ್ ಲೀಡರ್, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ, ಬಟ್ ವರ್ಲ್ಡ್ ಲೀಡರ್ ಮೋದಿಜಿಯವರು. ನನಗೆ ಫಟ್ ಅಂತ ಫ್ಲ್ಯಾಶ್ ಆಯಿತು, ಮೋದಿಜಿಯವ್ರ ಬಗ್ಗೆ ಮಾಡ್ತೀರಾ ಬುಕ್ ಅಂತ ಕೇಳಿದೆ. ಕಂಪ್ಲೀಟ್ ಬ್ಲೈಂಡ್ ಬ್ರೈಲಲ್ಲಿ. ಓಕೆ ಓಕೆ. ಕಡೆಗೆ ಮೊನ್ನೆ ಏಪ್ರಿಲ್ 20 ಇದೇ ವರ್ಷ ಏನು ಇಲೆಕ್ಷನ್ ಪೀಕ್, ನಮ್ಮ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ದರು. ಆವಾಗ ಏರ್ಪೋರ್ಟಲ್ಲಿ ಏನೋ ಒಂದು ಲೌಂಜ್ ಇದೆ, ಅಂದರೆ VVIPC. ಸೊ ಅಲ್ಲಿ ಅಂದ್ರೆ ನಮ್ಮ ಅದು ಒಂದು ಲಕ್ ಅನ್ಬೋದು, ಸೌಭಾಗ್ಯ ಅನ್ಬೋದು. ಅವ್ರಿಗೂ ಸುಮಾರು ಜನ ಬಂದಿದ್ರು ಭೇಟಿ ಆಗಲಿಕ್ಕೆ. ಒಂದು ಕನಿಷ್ಠ ಒಂದು 30-40 ಜನ ಬಂದಿದ್ದರು ಗ್ರೂಪ್. ಅವರಿಗೆಲ್ಲ 1 ನಿಮಿಷ 2 ನಿಮಿಷದಲ್ಲಿ ಭೇಟಿಗೆ ಒಂದು ಕಳಿಸ್ಬಿಟ್ರು. ಸೊ ನಂತರ ಅವತ್ತು ಶನಿವಾರ ಇತ್ತು, ನಾನು ನನ್ನ ಮಿಸ್ಸಸ್ ಅವರಿದ್ದರು, ಆಮೇಲೆ ಇವರಿಬ್ಬರು ಹುಡುಗಿಯರು, ಏನು ಭಂಡಾರಿ ಅವ್ರ ಮೊಮ್ಮಕ್ಕಳಿಂದ ಅವರಿಬ್ಬರು. ಒಟ್ಟು ನಾನು ಹಾಫ್ ಆ್ಯನ್ ಅವರ್ ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ 1-to-1 30 ಮಿನಿಟ್ಸ್, ಒಂದು 10-12 ನಿಮಿಷ ಬುಕ್ ರಿಲೀಸ್ ಆಯಿತು. ಮುಂದೆ ಒಂದು 20 ನಿಮಿಷ ನಮ್ಮ ವಿಜಯವಾಣಿ ಟೀಮು, ಚೆನ್ನೇಗೌಡರು ಪೇಪರ್ ಹೆಡ್ ಅವರು, ಡಿಜಿಟಲ್ ಹೆಡ್ ಸಿದ್ದು ಕಾಳಜಿಯವರು, ಅವರು ಇದು ಏನು ಕಾನ್ಫರೆನ್ಸ್ ರೂಮಲ್ಲಿ ಹೋಗಿ ಅದು ಒಟ್ಟು ಹಾಫ್ ಆ್ಯನ್ ಅವರ್ 1-to-1 ಸ್ಪೆಂಡ್ ಮಾಡಿದರು. ಈ ಬುಕ್ ಸಪೋರ್ಟೆಡ್ ಬೈ ಇಲ್ಲಿದೆ ನೋಡಿ, VRL. ಓಕೆ, ಬ್ರೈಲಲ್ಲಿ ಇದೆ ಅದು. ಅಮೇಝಿಂಗ್ ಸರ್ ಇದು. ಅವರು ಕೂಡ ನೀವು ಹೇಗೆ ವೃಷಾಲಿ ಬೈಟ್ ತೊಗೊಂಡ್ರೆ ಹೇಳ್ತಾರೆ ಅವ್ರು ಹೇಗೆ ನಿಮಗೇನು ಹಾಕ್ಬೋದು ಬಿಡೋದು ನಿಮ್ಗೆ ಎಷ್ಟು ಬಿಟ್ಟಿದ್ದು. ಬಟ್ ಇದು ಈಗ ನೋಡಿ ಎಲ್ಲ ಇದರಲ್ಲಿದೆ, ಅವರೆಲ್ಲ ಕಂಪ್ಲೀಟ್ ಅವರ ಜೀವನ ಚರಿತ್ರೆ ಬಗ್ಗೆ ಇದರಲ್ಲಿದೆ. ದಿಸ್ ಇಸ್ ಇನ್ ಬ್ರೈಲ್. ಓಕೆ. ಆಮೇಲೆ ಅವ್ರು ಹೇಗೆ ಕಾಣ್ತಾರೆ ಅನ್ನೋದು ಒಂದು ಯುನಿಕ್ ಇದು ಫೇಸ್. ಇದು ಕೂಡ ಫೇಸ್ ಇದು ಮಾಡ್ಕೋಬೋದು ಅವರು, ಬ್ಲೈಂಡ್ ಇದ್ದವರು. ಇದ್ರ ಸಂಬಂಧ ಒಂದು 10-12 ಸಲ ಅವ್ರು ಹೋಗಿ ಬಂದರು ಡೆಲ್ಲಿಗೆ ಇಬ್ರು. ಹೌದು, ವೃಷಾಲಿ ಅವರು ಮತ್ತು ಯಶ್ವಿ ಅವರು. ಇದು ಒಂದು ಯುನಿಕ್ ಬುಕ್. ಅವ್ರದ್ದೊಂದು ಸೆನ್ಸ್ ಅಂತ ಅವ್ರದ್ದು ಒಂದು ಇದಿದೆ ಕಂಪ್ನಿ. ನಾ ಈಗ ಜಸ್ಟ್ ಫೋನ್ ಬಂದಿತ್ತಲ್ಲ ನಮ್ಮ ರಾಷ್ಟ್ರಪತಿ ಭವನಿಂದ, ಪ್ರೆಸಿಡೆಂಟ್ ಹೌಸ್ ಇದೆ, ಅವರು ಫೋನ್ ಮಾಡಿದ್ರು, ಹಿಂಗೆ ಏನು ಅವರು ಬುಕ್ ಮಾಡ್ತೀರಾ ಮೇಡಮ್ ಮೇಲೆ ಅಂತಂದೇಳಿ. ಆಯ್ತು ಡನ್ ಅಂತ ಹೇಳಿ ನಾನು. ಈಗ ಅವರು ನಮಗೆ ಕರೆದಿದ್ದಾರೆ ಈ ಥರ ಬುಕ್ ಮಾಡಿ ಅಂಥೇಳಿ ರಾಷ್ಟ್ರಪತಿಗಳ ಮೇಲೆ. ಆಯ್ತು ಓಕೆ ಡನ್ ಮಾಡ್ತೇವೆ ಅಂತಂತೇಳಿ. ವಾವ್, ಅದ್ಭುತ ಸರ್. ಹಾಂ,
ನನಗೇನು ಖುಷಿ ಆಗುತ್ತೆ ಗೊತ್ತಾ 2 ಸಲ ಆಗಸ್ಟ್ 15 ಹೋಗಿ ಬಂದೆ ನಾನು ರಾಷ್ಟ್ರಪತಿ ಭವನಕ್ಕೆ. 26 ಜನವರಿಗೆ ಒಂದು 200-300 ಜನ ಅಷ್ಟೇ ಕರೆದಿರ್ತಾರೆ, ಹೈ ಟಿ ವಿತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅಲ್ಲೆಲ್ಲ ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ, ಎಲ್ಲ ಮಿನಿಸ್ಟರ್ಸ್ ಇರ್ತಾರೆ. ಒಂದು ಖುಷಿ ಅಂತ ಅನಿಸುತ್ತೆ, ಎಲ್ಲರಿಗೂ ಡಿಪ್ಲೊಮ್ಯಾಟ್ಸ್ ಕರ್ತಿರ್ತಾರೆ. ನಾನು ಈ ವರ್ಷ ಆಗಸ್ಟ್ 15ಕ್ಕೆ ಹೋಗಿದ್ದೆ, 26 ಜನವರಿಗೆ. ಹೋದ ವರ್ಷ ಆಗಸ್ಟ್ 15ಕ್ಕೆ ಹೋಗಿದ್ದೆ. ನಮಗೇನು ಖುಷಿ ಗೊತ್ತೇನ್ರಿ ಸರ್, ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು, ಅದರಾಗ ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಬಳ್ಳಿಯವರು, ಇದಕ್ಕಿಂತ ಹೆಮ್ಮೆ ಬೇಕಾ ಸರ್ ನಮಗೆ? ನೀವೆಲ್ಲ ನಮ್ಮ ಆಸ್ತಿ ಸರ್. ಯಾಕೆ ಅಂದರೆ ಸರ್, ಯಾವಾಗಲೂ ನಾವು ಒಂದು ಮಾತಾಡ್ತಾ ಇರ್ತೀವಿ, ಉತ್ತರ ಕರ್ನಾಟಕದಲ್ಲಿ ಏನು ಬಿಡೋ ಇದು ಬಿಡಪ್ಪ, ಅದು ಬರದ ನಾಡು, ಆ ನಾಡು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನಮಗೆ. ನಾನು ಇಂಥ ಕತೆ ಹೇಳಬೇಕಾಗಿತ್ತು ಅವ್ರಿಗೆ. ಇಲ್ಲ, ನಮ್ಮವರು ಏನು ಕಡಿಮೆ ಇಲ್ಲಪ್ಪ, ಅದ್ಭುತವಾದ ಸಾಧ್ಯ. ಇದು ಫಸ್ಟ್ ಇನ್ ಇಂಡಿಯಾ ಈ ಥರ ಬುಕ್, ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್. ಇದನ್ನ ಥರ ಯಾರೂ ಮಾಡಿಲ್ಲ. ಹಾಂ, ಯುನಿಕ್ ಕಾನ್ಸೆಪ್ಟ್ ಇದು, ಯಾರೂ. ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಮಾಡೋದು ಫಸ್ಟ್ ಒಂದು. ಅಲ್ಲ, ನಿಮ್ಗೆ ಹೆಂಗೆ ಹೊಳಿತೋ 15 ನಿಮಿಷ ಟೈಮಲ್ಲಿ ಅದು? ಒಟ್ಟು ಹಂಗೆ ಏನೋ ಒಟ್ಟು ಅಂದರೆ ಒಂದು ಕೆಲಸ ನಿಮ್ಮನ್ನು ಪ್ರಾಮಾಣಿಕವಾಗಿ ಎಲ್ಲಿಗೆ ತಲುಪಿಸುತ್ತೆ ನೋಡಿ ಸರ್. ಇವರು ಕೂಡ ನಮ್ಮ ಆಸ್ತಿನೇ. ಡೆಫಿನೆಟ್. ನೀವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋದ್ರಲ್ಲ ಇದನ್ನು, ಪಾಪ ಅವ್ರು ಮಿಸ್ ಆಗ್ತಿದ್ರು, ಹೇಗಿದ್ದಾರೋ ಅಂತ ಗೊತ್ತಿಲ್ಲ. ನಾವಂತೂ ನೋಡ್ತೀವಿ ಕಣ್ಣೀರವರು ಅಲ್ವಾ, ಕೇಳ್ತೀವಿ. ಅವ್ರಿಗೆ ಎಂಥ ವರದಾನ ಸರ್ ಇದು. ಈ ಎಲ್ಲರಿಗಿಂತ ಗ್ರೇಟ್ ಕೆಲಸ ಸರ್ ಇದು, ಅದ್ಭುತವಾದ ಕೆಲಸ. ನಾನು ಒಂದು ಮೂವಿ ನೋಡಿದೆ ನಾನು, ಇಲ್ಲೇ ನಮ್ಮ ಮನೆಗೆ ಹೋಮ್ ಥಿಯೇಟ್ರ್ ಒಳಗೆ, ಬಜರಂಗಿ ಭಾಯಿಜಾನ್. ಸೊ ಅಲ್ಲಿ ಆ ಮೂವಿ ಮುಗಿ ಮುಂದೆ ನಂಗೆ ಒಂದು ಐಡಿಯಾ ಬಂತು. ಆಮೇಲೆ ಇಮಿಡಿಯೇಟ್ ಒಂದು ಆ್ಯಪ್ ಶುರು ಮಾಡಿದೆ ನಾನು. ಆ ಹುಡುಗಿ ಪಾಕಿಸ್ತಾನದಿಂದ ಇಲ್ಲಿ ಬರುತ್ತೆ ಟ್ರೀಟ್ಮೆಂಟಿಗೆ, ಚಿಕ್ಕ ಮಗು ಇಲ್ಲಿ ನಮ್ಮ ಭಾರತಕ್ಕೆ ಕಳ್ಕೊಂಬಿಡ್ತಾಳೆ. ಒಂದು ಆ್ಯಪ್ನ ಶುರು ಮಾಡಿದ್ದೆ, ಇಟ್ಸ್ ಕಾಲ್ಡ್ ಮಿಸ್ಡ್ ಪರ್ಸನ್ ಅಂತೇಳಿ. ಅದು ಯಾಕೋ ಟೇಕ್ ಆಫ್ ಆಗಲಿಲ್ಲ. ಬಟ್ ನಾ ಶುರು ಮಾಡಿ ಒಂದು 45 ದಿವಸಕ್ಕೆ ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ಆ್ಯಪ್ ಅಂತಂಥೇಳಿ. 1200 ಆ್ಯಪಲ್ಲಿ ಬರೀ 20 ಆ್ಯಪಿಗೆ ಅವಾರ್ಡ್ ಕೊಟ್ಟರು. ಈ ಆ್ಯಪಿಗೆ ಒಂದು ಅವಾರ್ಡ್ ಬಂತು. ನಾನು ಬೇರೆ ಲಾಜಿಸ್ಟಿಕ್ಸ್ ಒಂದು ಅವಾರ್ಡ್ ಇತ್ತು, ಸಿಂಗಾಪುರ್ಗೆ ಹೋಗಿದ್ದೆ ನಾನು ನಮ್ಮ ಮಿಸ್ಸಸ್ ಹೋಗಿದ್ದೆ. ಸೊ ಅಲ್ಲಿ ನಂದು ಸ್ಪೀಚ್ ಒಳಗೆ ಹೇಳಿದೆ ನಾನು, ನಮ್ಮದು ಲಾಜಿಸ್ಟಿಕ್ಸ್ ಹೀಗಿದೆ ಅಂದರೆ ಒಂದು 7-8 ವರ್ಷದಿಂದ. ಆಮೇಲೆ ನಮ್ಮದು ಟ್ರಾವೆಲ್ಸು, ಪೇಪರು ಹಿಂಗೆಲ್ಲ ಇದೆ. ಮತ್ತು ನಾನು ಆ್ಯಪ್ ಈ ಥರ ಮಾಡಿದ್ದೇನೆ. ಮಿಸ್ಡ್ ಕಳ್ಕೊಂಡು ಹೋಗಿದ್ದ ಜನಕ್ಕೆ ಅದು ಇನ್ನೂ ಭಾಳಷ್ಟು ಜನರ ಜೋಡಿ ನಾನು ಡಿಸ್ಕಸ್ ಮಾಡತ್ತೇನೆ. ಯಾರಾದರೂ ಫೇಸ್ ರಿಕಗ್ನಿಷನ್ ಏನಾದರೂ, ಯಾಕಂದ್ರೆ ನಾವೊಂದು ಡೇಟಾ ತೆಗೆದ್ನೆ, ಒಂದು ದಿವ್ಸಕ್ಕೆ ನಮ್ಮ ಭಾರತದಲ್ಲಿ ಬಟ್ ವರ್ಷಕ್ಕೆ 2.5 ಲಕ್ಷ, ಅದು ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು, 2.5 ಲಕ್ಷ ಜನ ಮಿಸ್ ಆಕ್ಕಾರ, ವರ್ಷಕ್ಕೆ ಮಿಸ್ಸಿಂಗ್ ಆಕ್ಕಾರ. ಅಂದ್ರೆ ನೀವು ಪರ್ ಡೇ ಲೆಕ್ಕ ಮಾಡಿದಾಗ 700 ಜನ ಮಿಸ್ಸಿಂಗ್ ಹೋಗ್ತಾರೆ ಇಂಡಿಯಾದಲ್ಲಿ. ಅದ್ರ ಸಂಬಂಧ ಒಂದು ಐಡಿಯಾ ಇಟ್ಕೊಂಡು ಒಂದು ಆ್ಯಪ್ ಶುರು ಮಾಡಿದ್ದೆ ನಾನು, ಮಿಸ್ಡ್ ಪರ್ಸನ್. ಅದು ಎಲ್ಲಿಯೋ ಯಾರಿಗೂ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತಂತೇಳಿ ಈ ಯುನಿಕ್ ಕಾನ್ಸೆಪ್ಟ್. ಸೊ ನಾ ಸಿಂಗಾಪುರ ಇದನ್ನು ಸ್ಪೀಚ್ ಒಳಗೆ ಹೇಳಿದಾಗ ನಂದು ಮುಗಿದು ಬಂದು ಎಲ್ಲ ಅವಾರ್ಡ್ ಫಂಕ್ಷನ್ ಮುಗಿದ್ಮ್ಯಾಗ ಒಂದು ಕನಿಷ್ಠ ಒಂದು 45 ಜನ ಬಂದು ಸೆಲ್ಫಿ ತೊಗೊಂಡ್ರು. ಅವರು ನಾಟ್ ಬಿಕಾಸ್ ಆಫ್ VR ಅಲ್ಲ, ನೀವು ಅದು ಏನು ಆ್ಯಪ್ ಹೇಳಿದ್ರಲ್ಲ ಮಿಸ್ಡ್ ಪರ್ಸನ್, ಅದಕ್ಕೆ ನಮ್ಮ ಭಾರಿ ಇನ್ಸ್ಪೈರಿಂಗ್ ಅನ್ನಿಸ್ತು. ಅದಕ್ಕೆ ನಾವು ಜನ ಬಂದು ಹೇಳಿದ್ರು ಅದನ್ನು, ಅದ್ರದ್ದು ಇಂಪ್ಯಾಕ್ಟ್ ಹೇಳತ್ತೆ ನಾನು. ಇಲ್ಲ ನಿಜ. ಯಾಕೆ ನೀವು ನಿಮ್ಮಷ್ಟು ಸಿಸ್ಟಮೆಟಿಕ್ ಆಗಿ ನೀವು ನಡೆಸೋ ಕೆಲಸವನ್ನು ಸರ್ಕಾರ ಯಾಕೆ ಅದನ್ನು ನಿಮ್ಮಂಥವ್ರು ಇಂಪ್ಲಿಮೆಂಟ್ ಮಾಡಿಕೊಂಡು ಅಷ್ಟು ನೀಟಾಗಿ ನಡೆಸೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ವ್ಯವಸ್ಥಿತವಾಗಿ ಅಂತ? ಈ ಕ್ವಶನ್ ಉತ್ತರ ಅವ್ರು ಕೊಡ್ಬೇಕು, ಸರ್ಕಾರದವ್ರು. ನಿಮ್ಗೆ ಗೊತ್ತಿದೆ ಹೇಗೆ ನಡೆಯುತ್ತೆ ಅಂತಂತೇಳಿ, ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಆಗಂಗಿಲ್ಲ. ಬಟ್ ಇಲ್ಲೇ ನಮ್ಮದು ಪ್ರೈವೇಟ್ ಇರೋದ್ರಿಂದ ನಮ್ಮ ಡಿಸಿಷನ್ಸ್ ಫಾಸ್ಟ್ ಇರ್ತಾವೆ. ಡಿಸಿಷನ್ಸ್ ಭಾಳ ಇಂಪಾರ್ಟೆಂಟ್, ಅಂದರೆ ಇಮಿಡಿಯೇಟ್ ತೊಗೋಬೇಕು, ಆನ್ ಸ್ಪಾಟ್ ತೊಗೋಬೇಕಾಗುತ್ತೆ. ಅಲ್ಲಿ ಡಿಲೇ ಮಾಡಿದ್ರೆ ಹೋಯ್ತು ಅಂತ. ಈಗ ನಿಮಗೆ ಹೇಳಿದ್ನಲ್ಲ, ಇವೆಲ್ಲ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಬಂದು ಎಲ್ಲ ನಾವು ಸ್ಯಾಟರ್ಡೆ ಸಂಡೇ ಕೆಲಸ ಮಾಡೋಂಗಿಲ್ಲ, ಇವೆಲ್ಲ ನಡೆಯಂಗಿಲ್ಲ, ಭಾಳ ಕೌಂಟ್ ಹಾಕೋ. ನಾ ಸಂಡೇ ಕಂಪಲ್ಸರಿ ಇಲ್ಲಿದ್ದಾಗ ಕಂಪಲ್ಸರಿ ನಾನು ಹೋಗ್ತೇನೆ, ಟೈರ್ ಗೇರ್ ಎಲ್ಲ ಕೊಟ್ಟು ಬಿಡ್ತೇನೆ. ಇದೆಲ್ಲ ನಮ್ಮ ಹುಡುಗರೆಲ್ಲ ಎಲ್ಲರಿಗೂ ಗೊತ್ತಿತ್ತು. ಸಂಡೇ ಒಂದು 5 ತಾಸು ಕೆಲಸ ಮಾಡ್ತೇನೆ ಅಂಥದ್ದು. ನಮ್ಮ ಫ್ಯಾಮ್ಲಿ ಇದ್ರು, ಅವರಿಲ್ಲ, ಬೆಂಗಳೂರಾಗ ಒಂದು ಮನೆ ಐತಿ, ಅಲ್ಲಿ ಹೋಗಿದ್ರೆ ಫುಲ್ ಡೇ ವರ್ಕ್ ಮಾಡ್ತೇನೆ ನಾನು ಸಂಡೇ. ನಾವು ಒಬ್ಬನೇ ಇದ್ದಾನ ಫುಲ್ ಡೇ ವರ್ಕಿಂಗ್. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಏನು ನಿಮಗೆ?
ಇದು ವರ್ಕ್ ಎಂಟರ್ಟೈನ್ಮೆಂಟ್ ಅದು ಸಪ್ರೇಟ್ ಇಲ್ಲ ಹಂಗಂತ ಈಗ ಫ್ರೆಂಡ್ಸ್ ಭೇಟಿ ಹಾಕಿರ್ತೀವಿ ಅವಾಗ ಒಂದು ತಿಂಗಳಿಗೊಮ್ಮೆ. ತಿಂಗಳಿಗೊಮ್ಮೆ ನಿಮ್ಮ ಫ್ರೆಂಡ್ಸ್ ಭಾಳ ಕಷ್ಟ ಇರುತ್ತೆ, ಇದೇನೋ ಮರ ಯಾವಾಗಲೂ ಸಿಗೋದೇ ಇಲ್ಲ, ಏನು ಇಷ್ಟು ಬಿಸಿ ಅಂತಾರೆ ಯಾವಾಗಲೂ. ಈಗ ಏನು ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಿಲ್ಲ. ಮುಂದೆ ನೀವೇ ಕೇಳಿದ್ರಿ, ಈಗ 1 ಲಕ್ಷ ಜನ 2 ಲಕ್ಷ ಜನ ನಿಮ್ಮ ಮೇಲೆ ಡಿಪೆಂಡ್ ಆಗ್ಯಾರ ಅಂತಂದ್ರೆ ಸೊ ಅದು ನೆಗ್ಲೆಕ್ಟು ಮಾಡೋಕ್ಕಾಗಿಲ್ಲ. ಓಕೆ ನಡಿಪ ಎಲ್ಲರ ಒಂದು 2 ದಿವಸ ಟೂರ್ ಹೋಗಿ ಬರೋಣ, ಏನೋ ಮಾಡೋಣ, ಏನಿಲ್ಲ. ಕಡಿಮೆ ಹೋದ್ರೆ ಎಲ್ಲರ ವಿತ್ ವರ್ಕ್ ಟೆಂಪಲ್ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಸುಬ್ರಹ್ಮಣ್ಯ ಅಂದಿವೆ ಹೋಗ್ತಾ. ಹಾಂ ಹಾಂ ಮಿಕ್ಸ್. ಹಾಂ ಭಾಳ ಕಾಮನ್ ಮ್ಯಾನ ಆರಾಮಾಗಿದ್ದಾನೆ ಅನ್ಸುತ್ತೆ ಸರ್ ನಿಮ್ಮನ್ನು ನೋಡಿದ್ರೆ. ಅವ್ನು ಬೇಕಾದಾಗ ರಜಾ ಹಾಕ್ತಾನೆ, ಬೇಕಾದಾಗ ಮಜಾ ಮಾಡ್ತಾನೆ, ಬೇಕಾದಾಗ ಎಲ್ಲಾರ ಹೋಗ್ಬಿಡ್ತಾನೆ. ಬಟ್ ಈ ಸಾಧಕರದ್ದು ಏನಿದೆಯಲ್ಲ ತುಂಬ ನನಗನ್ಸುತ್ತೆ ಈಗ ತುಂಬ ಟೈಟ್ ಶೆಡ್ಯೂಲ್ ನಿಮ್ದು. ಎಲ್ಲಿ ಊಟನೇ ಮಾಡಲ್ಲ ಅಂತ ಹೇಳ್ತೀರಿ ಎಲ್ಲರೂ ಹೋದರೆ. ಮಧ್ಯಾಹ್ನ ಮೆಟ್ರೋ ಸಿಟಿ ಒಳಗೆ ಹಾಂ ಅದು ಅಂದ್ರೆ ಟೈಮ್ ಅಷ್ಟು, ಯಾಕಂದ್ರೆ ಇನ್ನೊಂದು ಮೀಟಿಂಗ್ ಟು ಇನ್ನೊಂದು ಮೀಟಿಂಗ್ ಆ ಟೈಮ್ ಹಂಗೆ ಕೊಟ್ಬಿಟ್ಟಿರ್ತಾರೆ ಅವರು. ಕ್ಲೈಂಟ್ಸ್ ಇರ್ಬೋದು, ಯಾರಿಗೆ ನಾವು ಭೇಟಿಯಾಗಿ ಹೋಗ್ತಿರ್ತೀವಿ. ಸೊ ಅದು ಎಲ್ಲ ಹಿಂಗೆ ಚಾಲೆಂಜಿಂಗ್ ಆಗಿಬಿಡೋದು. ಅದಕ್ಕೆ ಕುಂತ್ರೆ ಒಂದು 2 ತಾಸು ಹೋಗ್ಬಿಡೈತೆ ನಾವು ಪದ್ಧತಿ ಊಟ ಮಾಡುವಾಗ. ಒಂದು 4 ದಿವಸ ಇದ್ರೆ ಒಂದು 5-6 ಮೀಟಿಂಗ್ ಹಾರಿಬಿಡ್ತಾವೆ. ಅದಕ್ಕೆ ಊಟನೇ ತಿನ್ನಿಸ್ಬಿಡೋದು, 2 ಬಾಳೆಹಣ್ಣು ತಿನ್ನೋದ. ಅಲ್ಲ ಅಂದ್ರೆ ಹಿಂಗೆ ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂತ ಒಮ್ಮೆ ಆಗುತ್ತೆ, ಒಮ್ಮೆ ಆಗಂಗಿಲ್ಲ. ಗಾರೆ ಕೆಲಸದ 1 ಗಂಟೆ ಆದ್ರೆ ಸಲ್ಕಿ ಎತ್ತಿ ಬಿಸಾಕ್ಬಿಡ್ತಾನ, ಊಟಕ್ಕೆ ಹೋಗ್ತೀನಿ ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಅದ್ರ ಮಧ್ಯೆ ನಾವು ಫಿಟ್ನೆಸ್ ಕಾಯ್ಕೊಂಡ್ರಿ, ಆರೋಗ್ಯವಾಗಿದ್ದೀರಿ. ಡೈಲಿ ವಾಕಿಂಗ್ ಮಾಡ್ತೇನೆ 40 ನಿಮಿಷ ಮಾಡ್ತೀರಿ. ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡ್ತೇನೆ ಒಂದು 20 ನಿಮಿಷ ಡೈಲಿ ಕಂಪಲ್ಸರಿ ಮಾಡಿ. ಇಲ್ಲೇ ವರ್ಲ್ಡ್ ವೈಡ್ ಎಲ್ಲೇ ಹೋದರೂ ಮಾಡ್ತೇವೆ. ಇಲ್ಲೇ ಅಂತ ಅಷ್ಟಲ್ಲ, ಎಲ್ಲೇ ಹೋದರೂ ಅದನ್ನು ಕಂಪಲ್ಸರಿ. ಇವನ್ ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ದಾಗ 1 ತಾಸನ್ನ ಫ್ಲೈಟ್ ಒಳಗೆ ಪ್ರಾಣಾಯಾಮ ಮಾಡ್ತೇನೆ. ಪ್ರಾಣಾಯಾಮ ಫ್ಲೈಟ್ನಲ್ಲೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋ ಮುಂದೆ 1 ತಾಸು ಮಾಡ್ತೇವೆ. ಓ ಈಗ ಲಂಡನ್ ಹೋಗೋರು 10 ತಾಸು ಫ್ಲೈಟು, 1 ಅವರ್ ಆರಾಮ್ಸರಿ ಮಾಡ್ಬೋದು ಅನ್ಲೋಮೇಲೆ. ಸೊ ನಾ ಈಗ ನಿಮಗೆ ಹೇಳ್ತಿದ್ದೆನಲ್ಲ CSR ಆ್ಯಕ್ಟಿವಿಟಿ ಒಳಗೆ, ಈಗ ನಾವು ರಾಮದೇವ್ ಗುರೂಜಿಯವರು ನಮ್ಮ ಮನೆಯಾಗ 2 ಸಲ ಇದ್ದರು. ಅಂದ್ರೆ ಬಂದಾಗ ಹುಬ್ಳ್ಯಾಗ ಬಂದಾಗ ಇರ್ತಾರೆ ಅವರು. ಸೊ 2 ಸಲ ಯೋಗ ಶಿಬಿರ ನಾವಿಲ್ಲಿ ಸ್ಪಾನ್ಸರ್ ಮಾಡಿದ್ವಿ ಹುಬ್ಳಿಯಲ್ಲಿ. ಒಳ್ಳೆ ಸಕ್ಸಸ್ಫುಲ್ ಆಗ್ಯದ. ಸೊ ನಮ್ಮ ಫಾದರ್ ಕೂಡ ಅವರು ರೆಗ್ಯುಲರ್ ಯೋಗ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಉತ್ತರ ಕರ್ನಾಟಕದವ್ರು ಎಲ್ಲಿ ಹೋದರೂ ಕೂಡ ವಲಸೆ ಇದೆ ಸರ್. ಗೋವಾಕ್ಕೆ ಹೋಗ್ತಾರೆ, ಇಲ್ಲ ಬಾಂಬೆಗೆ ಹೋಗ್ತಾರೆ, ಇಲ್ಲ ಬೆಂಗಳೂರಿಗೆ ಬರ್ತಾರೆ, ಹಿಂಗೆ ಹೋಗ್ತಾ ಇದ್ದಾರೆ. ಯಾವತ್ತಾದರೂ ಅನಿಸಿದೆಯಾ ಯಾಕೆ ಈ ಊರು ಬಿಟ್ಟು ಹೋಗ್ತಾರೆ, ಅಥವಾ ಇಲ್ಲಿ ಹೇಗಿದೆ ಇಲ್ಲಿ ಜನಜೀವನದ ಕ್ರಮ? ಅವರಿಗೆ ಅಪಾರ್ಚುನಿಟಿ, ಅವ್ರಿಗೇನು ಒಂದು ಕಂಫರ್ಟ್ ಕೊಡುತ್ತೆ, ಅವ್ರಿಗೇನು ಒಂದು ಗೋಲ್ ಇರ್ತೈತಿ, ಅದನ್ನು ಅವರು ರೀಚ್ ಆಗ್ಬೇಕಾದ್ರೆ ಹೋಗ್ತಾರೆ. ಹಂಗೆ ಸ್ಟಾಪ್ ಮಾಡೋಕ್ಕಾದ್ರೆ ಆಗಿಲ್ಲ. ಅವ್ರಿಗೇನೋ ಒಂದು ಅಲ್ಲಿ ಅಪಾರ್ಚುನಿಟಿ ಅಂತ ಅನಿಸಿದ್ರೆ ಅದನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗಿಲ್ಲ, ಹೋಗ್ತಾರೆ. ಅಲ್ಲ ಸರ್ಕಾರ ಈಗ ಒಂದು VRL ಅಂತ ಒಂದು ಸಂಸ್ಥೆ ಹುಟ್ಟಿದ್ದಕ್ಕೆ ಇವತ್ತು 1 ಲಕ್ಷದವರೆಗೆ ಜನ ಬದುಕ್ತಿದ್ದಾರೆ, ಅವ್ರ ಜೀವನ ನಡೀತಾ ಇದೆ. ಹಂಗೆ ಸರ್ಕಾರಕ್ಕೆ ಈ ಕಡೆ ಈ ಉತ್ತರ ಕರ್ನಾಟಕದ ಕಡೆ ಒಂದಿಷ್ಟು ಇಲ್ಲಿ ರಾಜಕಾರಣ ಮಾಡಬೇಕು ಅಲ್ವಾ? ಇಂಡಸ್ಟ್ರೀಸ್ ಬರ್ಬೇಕು ಸುಮಾರು ಬರ್ಬೇಕು. ಹಾಂ, ಏನಾಗಿದೆ ಇವತ್ತು ವಂಚಿತ ಆಗಿದೆ ನಮ್ಮ ಪ್ರದೇಶ, ಯಾವ ಇಂಡಸ್ಟ್ರೀಸು ಬರ್ತಿಲ್ಲ, ನಾಮಕಾವಸ್ಥೆ ಅದೇನೋ. ಅದ ಮಹಾರಾಷ್ಟ್ರ ತಗೋರಿ, ಪುಣೆ, ನಾಗ್ಪುರ್, ಔರಂಗಾಬಾದ್, ಬಾಂಬೆ ಬಿಟ್ಟು ಎಷ್ಟು ಕೊಂಡ ಬೆಳೆದಾವೆ. ಬಟ್ ಇಲ್ಲಿ ಬೆಂಗಳೂರು ಕೋರ್, ಬೆಂಗಳೂರು ಬಿಟ್ಟು ಬೇರೆ ಕಡೆ ಎವರೇಜ್. ಅದ ತಮಿಳ್ನಾಡು ತಗೋರಿ, ತಮಿಳ್ನಾಡು ಚೆನ್ನೈ ಬಿಟ್ರೆ ಕೊಯಮತ್ತೂರು, ಮಧುರೈ ಹೆಂಗೆ ಸೇಲ್ ಎಷ್ಟು ಬೆಳೆದಿದೆ. ಅದು ಆಂಧ್ರ, ಹಂಗೆ ಎಲ್ಲ ಇಲ್ಲೇ ಕಣ್ಮುಂದನೇ ಐತಿ. ಇದೇನು ರಾಜಕಾರಣಿಗಳ ಇಚ್ಛಾಶಕ್ತಿ ಕಡಿಮೆ ಇದೆಯಾ, ಅಥವಾ ಏನು ಭೌಗೋಳಿಕ ಪ್ರದೇಶನೇ ಹಂಗಿದೆಯಾ ಇದು, ಅಥವಾ ಏನು ಮೊದಲಿಂದ ಹಂಗೆ ಬಟ್ ಬಂದ್ಬಿಟ್ಟೈತೆ. ಅದು ಆ್ಯಕ್ಚುಲಿ ಇನ್ನೂ ಅಪಾರ್ಚುನಿಟಿ ಭಾಳ ಐತಿ ಇಲ್ಲಿ. ಅಂದರೆ ಉತ್ತರ ಕರ್ನಾಟಕ ಇಂಡಸ್ಟ್ರೀಸ್ ಬರಬೇಕು, ಮತ್ತು ಡೆವಲಪ್ಮೆಂಟ್ ಸ್ಕೋಪು ಇದೆ. ಮತ್ತು ಕಾಸ್ಟು ನೀವು ಬೆಂಗಳೂರು ಕಂಪೇರ್ ಮಾಡಿದಾಗ ನೀವು ಲ್ಯಾಂಡ್ ಕಾಸ್ಟ್ ಇರ್ಬೋದು, ರೆಂಟ್ ಕಾಸ್ಟ್ ಅದು ಕಡಿಮೆ ಆಗುತ್ತೆ. ನಮ್ಮ ಫಾದರ್ ಏನು MP ಇದ್ದರು ಅವಾಗ ಬಡದಾಡಿ ಅವರು ಬಿಡಲಿಲ್ಲ. ಅವರು ಅವಾಗೆಲ್ಲ ರೈಲ್ ರೋಕೋ ಎಲ್ಲ ಮಾಡಿ ಅವರು ಮೇನ್ ರೀಸನ್ ಇಲ್ಲಿ ಸೌತ್ ಸೆಂಟ್ರಲ್ ರೈಲ್ವೆ ತರಲಿಕ್ಕೆ ನಮ್ಮ ಫಾದರ್. ಎಷ್ಟು 10,000 ಜನಕ್ಕೆ ಜಾಬ್ ಅಪಾರ್ಚುನಿಟಿ ಬಂತು ಅವಾಗ. ನಾ ಹೇಳ್ತಾ ಇರೋದು ಯಾವಾಗ ಒಂದು 19-20 ವರ್ಷದ ಹಿಂದೆ ಆಗಬೇಕು ಸರ್. ಭಾಳ ದೂರ ಅಂತ ಯಾವಾಗ ನೋಡಿದ್ರು ನಿಮ್ಮನ್ನು ಈಗ ಅಟ್ಲೀಸ್ಟ್ ನೋಡಿ
ಒಂದು ಅರ್ಧ ಭಾಗಕ್ಕೆ ಅಲ್ಲಿ ವಿ ಆರ್ ಎಲ್ ಇದೆ, ಒಂದು ದೊಡ್ಡ ಸಂಸ್ಥೆ ಬೆಳೆದಿದೆ, ಹಿಂಗಿದೆ ಅನ್ನೋದಕ್ಕೋಸ್ಕರ ಒಂದು ಇನ್ನು ತಕ್ಕ ಮಟ್ಟಿಗೆ ಹೆಸರಿದೆ ಇಲ್ಲಿ ಅಲ್ವಾ. ನನಗೀಗ ಅನಿಸುತ್ತೆ ನಿಮ್ಮಂಥವ್ರು ಸುಮಾರು ಜನ ಸರ್ಕಾರ ಆ ಕೆಲಸ ಮಾಡುವಂಥದ್ದು ನೀವು ಮಾಡಿದ್ದೀರಿ. ಈಗ ನೀವು ಆರಾಮಾಗಿರ್ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಸರ್? ನಿಮ್ಮ ಹೊಟ್ಟೆ ಬೇಕಾದಷ್ಟು ಇದೆಯಲ್ಲ ಸರ್, ಯಾಕೆ ಬೇಕು ಬಿಡಪ್ಪ ಜಂಜಾಟ ಇದೆ, ನಾವು ಆರಾಮಾಗಿ ಇದ್ದು ಬಿಡೋಣ ಅಂದರೆ ತೊಂದರೆನೇ ಇಲ್ಲ. ಬಟ್ ಕಟ್ಕೊಂಬಿಟ್ಟಿದ್ದೀರಿ ದೊಡ್ಡ ಸಂಸಾರ, ಬಿಡೋಕ್ಕಾಗಲ್ಲ, ತೇಲಿಸ್ಬೇಕು, ಅದು ಹಡಗಲ್ಲಿ ಕೂತ್ಬಿಟ್ಟಿದ್ದೀರಲ್ಲ. ಹಂಗದ್ದು ನೀವು ಮಾಡೋಕ್ಕಾಗೋದನ್ನು ಒಂದು ದೊಡ್ಡ ಸರ್ಕಾರ ಮಾಡೋಕ್ಕಾಗಲ್ಲ, ಹಾಸ್ಯಾಸ್ಪದ ಅಲ್ವ ಸರ್ ಇದು? ಅದು ಅವ್ರು ಹೇಳ್ಬೇಕು. ಕೂತ್ಕೊಂಡು ನಿಮ್ಮಂಥವ್ರನ್ನ ಕರಿಬೇಕು, ಚರ್ಚೆ ಮಾಡಬೇಕು. ಬರ್ರಿ ಇಲ್ಲಿ ನೀವೆಲ್ಲ ಮಾಡಿದಿರಿ, ಅಲ್ಲಿ ಪಲ್ಸ್ ನಿಮಗೆ ಗೊತ್ತಿದೆ, ಏನಿದು ಬನ್ನಿ ಏನು ಮಾಡೋಣ ಅಂತ. ಬೋರ್ಡ್ ಆಫ್ ಟ್ರೇಡ್ ಅಂತಿದೆ. ಸೊ ಒಂದೊಂದು ರಾಜ್ಯದಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ನನಗೆ ಅದ್ರ ಪಿಯೂಷ್ ಗೋಯಲ್ ಅವರು ಮಿನಿಸ್ಟ್ರಿ, ಅದು ಕಳೆದ ಇದರೊಳಗೂ ಇತ್ತು, ಅದು ಹೋದ ಟರ್ಮ್ ಒಳಗೂ ಇತ್ತು. ಸೊ ಈಗೂ ಅದು ರನ್ ಆಗ್ತಾಯಿದೆ. ಅವಾಗವಾಗ ಒಂದು 4-5 ತಿಂಗಳು ಮೀಟಿಂಗ್ ಕರೆದಿರ್ತಾರೆ ಡೆಲ್ಲಿಯಲ್ಲಿ. ಅದು ಇತ್ತೀಚೆಗೂ ಇತ್ತು ಅದು ಡೆಲ್ಲಿ ಒಳಗೆ. ಸೊ ಹೋಗಿದ್ದೆ ನಾನು ಮೀಟಿಂಗ್. ಚರ್ಚೆ ನಡೆಯುತ್ತೆ ಅಲ್ಲಿ. ಅಲ್ಲೇ ಇದು ಅವ್ರದ್ದು ಏನಂತಂದ್ರೆ ಟ್ರೇಡ್ ಆ್ಯಂಡ್ ಕಾಮರ್ಸ್, ಎಕ್ಸ್ಪೋರ್ಟ್ ಇಂಪೋರ್ಟು ಏನೇನು ಮಾಡಬೇಕು, ಏನೇನು ನಮ್ಮದು ಇನ್ಪುಟ್ಸ್ ಪಾಯಿಂಟ್ಸ್ ಕೊಡ್ತಿರ್ತೀವಿ. ಬೇರೆ ಬೇರೆ ಸ್ಟೇಟ್ ಮಿನಿಸ್ಟರ್ಸ್ ಬಂದಿರ್ತಾರೆ ಅಲ್ಲಿ, ಒಂದು 100-200 ಜನ ಇರ್ತಾರೆ. ಪ್ಲಸ್ ಒಂದೊಂದು ಸ್ಟೇಟಿಂದ ಒಬ್ಬರು ನಮ್ಮಂಥವ್ರು ರಿಪ್ರೆಸೆಂಟ್ ಆಗಿ ಬಂದಿರ್ತಾರೆ ಅಲ್ಲಿ. ಅವರು ಸಜೆಷನ್ಸ್ ಕೇಳ್ತಾರೆ. ಸೊ ನಾವು ಹೇಳ್ತೀವಿ ನಮ್ಗೆ ಏನು ಅನಿಸ್ತೈತಿ, ಇದನ್ನ ಮಾಡ್ಬೇಕು ಹಿಂಗೆ ಅಂತಂತೇಳಿ. ಸೊ ಒಂದು ಎಕ್ಸಾಂಪಲ್ ಹೇಳಿದೆ ನಾನು. ಹಂಗೆ ಅವರು ಒಂದು ಕಮಿಟಿ ಮಾಡಿ ನೀವು ಕೇಳಿದ್ರಲ್ಲ, ಹಂಗೆ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಅವರು ಒಪಿನಿಯನ್ ತೊಗೊಂಡು ಮಾಡಿದ್ರೆ ಭಾಳ ಐತಿ. ಆಶಾಭಾವನೆ ಇಟ್ಕೋಬೋದಾ, ಆಗುತ್ತೆ ಅಂತೀರಿ? ಈಗ ನೋಡ್ರಿ, ಯಾವುದಕ್ಕೆ ಏನೋ ಮಾಡ್ಬೇಕಂದ್ರೆ ಹಿಂಗೆ ಓವರ್ ನೈಟ್ ಆಗಂಗಿಲ್ಲ, ಪ್ಲ್ಯಾನಿಂಗ್ ಬೇಕಾಗುತ್ತೆ. ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ಬೇಕಂದ್ರೆ ಹಿಂಗೆ ನಿಂದಿಸೋಕ್ಕಾಗಿಲ್ಲ. ಪ್ಲ್ಯಾನಿಂಗ್ ಮಾಡಿ ಅದನ್ನು ಆಮೇಲೆ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಹಂಗೆ ಇದರಲ್ಲಿ ಕೂಡ ಒಂದು ಪ್ಲ್ಯಾನ್ ಮಾಡಿದರೆ ಎಕ್ಸಿಕ್ಯೂಟ್ ಮಾಡ್ಬೋದು. ಮುಂದೆ ನಿಮಗೆ ರಾಜಕೀಯಕ್ಕೆ ಬರೋ ಇಚ್ಛಾಶಕ್ತಿ ಇದೆಯಾ? ನಾ ಅಷ್ಟು ಬರೀಲ್ಲ. ಮೇನ್ ಬಿಸ್ನೆಸ್ ಓರಿಯೆಂಟೆಡ್ ಫೋಕಸ್, ಮತ್ತು ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡೋದು. ಅಲ್ಲ, ಅಲ್ಲಿಗೆ ಬಂದರೆ ಅಲ್ಲಿ ಕೂಡ ನಿಮಗೆ ಹೆಂಗೋ ಸಾರಿಗೆ ತುಂಬ ಅನುಭವ ಇರೋದ್ರಿಂದ ನಮ್ಮ ದೇಶದ ಸಾರಿಗೆ ಸುಧಾರಿಸಿಬಿಡ್ಬೋದು ಅಲ್ವಾ? ಆ ಥರದ್ದು ಆಸೆ ಭಾವನೆ ನಾವು ಇಟ್ಕೋಬೋದಾ? ಅಥವಾ ಯಾವತ್ತಾದ್ರೂ ಮನೆಗೆ ಚರ್ಚೆ ನಡೆದಿದೆಯಾ? ಅಪ್ಪಾಜಿ ಏನಾದರೂ ಹೇಳಿದ್ರ, ಇನ್ನು ಏನಾದರೂ ಆ ಥರದ್ದು? ಒಂದು 1.5 ವರ್ಷದಿಂದನೇ ಹೈಕಮಾಂಡ್ ಫೋನ್ ಬಂದಿತ್ತು ನಮ್ಮ ಫಾದರ್ ಅವರಿಗೆ. ನಿಮಗೆ ರಾಜ್ಯಸಭಾ ಮಾಡ್ತೀವಿ ಅಂತ ಅವ್ರು ಆಫರು ಕೂಡ ಮಾಡಿದರು. ನಾನು ಅಲ್ಲೇ ಮುಂದೆ ಕುಂತಿದ್ದೆ ಆಫೀಸಲ್ಲಿ, ಇದ್ರ ಬದ್ರೆ ಕುಂತಿದ್ವಿ. ಅವರು ಇಲ್ಲ ನನಗೆ ನೈ सॉरी, थैंक यू फॉर द ऑफ़र, नहीं होता है मुझे तो नहीं होता है, सॉरी ಅಂತಂದ್ರೆ. तो फिर आपका बेटे को करेंगे ಅಂತ ಹೇಳಿದ್ರು ಅವ್ರು ಆಫರ್ राज्यसभा. ಇದು जस्ट 1.5 ईयर बैक. और वो मेरे से भी ज़्यादा ट्रैवलिंग करता है, उसको तो पहला नहीं नॉट पॉसिबल ಅಂತ ಹೇಳಿದ್ರು. आपका फाइनल डिसीजन है? यस ಅಂತ. कड़ी का नहीं, दोबारा सोचिए, हम आज 5 बजे हम अनाउंस कर रहे नाम ಅಂತ ಹೇಳಿ. ಸೊ ನೋ ಅಂತ. ಕಡೆಗೆ ಸಾಯಂಕಾಲ 5 ಗಂಟೆಗೆ ಅನೌನ್ಸ್ ಆಯಿತು. ಅದು ಒಂದಿಬ್ಬರಿಗೆ MP ಮಾಡಿದರು. ಒಂದಿಬ್ಬರು ಸೆಲೆಬ್ರಿಟೀಸು ಇದ್ರು ಅದರಲ್ಲಿ, ಕನ್ನಡ ಇಂಡಸ್ಟ್ರಿಯಿಂದ. ಅವ್ರನ್ನ MP ಮಾಡಿದರು, ರಾಜ್ಯಸಭಾ MP. ಅಂದ್ರೆ ಜಸ್ಟ್ ನಿಮ್ಗೆ ಹೇಳಿದೆ, ನೀವು ಕೇಳಿದ್ರೆ ಅಂತ ಹೇಳತ್ತೀನಿ. ಅದಕ್ಕೋಸ್ಕರ ಸಾವಿರಾರು ಕೋಟಿ ಖರ್ಚು ಮಾಡಿ ಬರೋರಿದ್ದಾರೆ, ನೀವು ಮನೆಗೆ ಬಾಗಿಲಿಗೆ ಬಂದಿದ್ದನ್ನು ನಯವಾಗಿ ತಿರಸ್ಕರಿಸಿದಿರಲ್ಲ ಅಂತ. ಅಂದರೆ ಟೈಮ್ ಭಾಳ ತೆಗಿಬೇಕಾಗತ್ತೆ ಅದಕ್ಕೆ. ಅಲ್ಲಿ ಹಗಲು ಡೆಲ್ಲಿ ಹೋಗ್ಬೇಕಾಗತ್ತೆ, ಮತ್ತು ಮೀಟಿಂಗ್ಸ್ ಇರ್ತವೆ. ಅಂದ್ರೆ ನಮ್ದೇನಂದ್ರೆ ನಾಮಕೆ ಅವಸ್ಥೆ ಇರೋದಿಲ್ಲ, ಇದ್ರೆ ಫೋಕಸ್ ಕಂಪ್ಲೀಟಾಗಿರ್ಬೇಕು. ಹೆಸರಿಗೆ ಇರೋದು ಬೇಡ ಅಂತಂದು. ಅಲ್ಲಿ ಮಾಡಿದರೆ ನೀವು ಪರ್ಫಾರ್ಮ್ ಮಾಡಬೇಕು, ಒಳ್ಳೆಯ ರಿಸಲ್ಟ್ ಕೊಡಬೇಕು. ಸೊ ಅದಕ್ಕದು ಇಲ್ಲೇ ಓಡಾಡೋದು, ಫ್ಯಾಮಿಲಿ ಕಮಿಟ್ಮೆಂಟು, ಜವಾಬ್ದಾರಿ ಭಾಳ ಇರೋದ್ರಿಂದ ತೊಗೊಳಕ್ಕೆ ಹೋಗಲಿಲ್ಲ. ಇನ್ವೆಸ್ಟರ್ಸು ಲಿಸ್ಟೆಡ್ ಕಂಪ್ನಿ ಇರೋದ್ರಿಂದ ನಮ್ಮ ಇನ್ವೆಸ್ಟರ್ಸ್ ಇದು ನೋಡ್ಬೇಕು. ಅಂದ್ರೆ ನಮ್ಮ ನಂಬಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಕಂಪ್ನಿಯಲ್ಲಿ. ಸೊ ನಾವು ಗ್ರೋತ್ ತೋರಿಸ್ಬೇಕು, ಪರ್ಫಾರ್ಮೆನ್ಸ್ ಮಾಡಬೇಕು, ಪ್ರಾಫಿಟ್ ತೋರಿಸ್ಬೇಕು. ಚಾಲೆಂಜಿಂಗ್ ಇರೋದು. ಹಂಗಾರೆ ಒಂದಿಷ್ಟು ತ್ಯಾಗನೂ ಮಾಡೋಕ್ಕಾಗುತ್ತೆ, ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಹಾಂ, ಸಂಸ್ಥೆ ಉಳಿಸ್ಬೇಕಂದ್ರೆ ನಂಬಿಕೆ ಉಳಿಸ್ಬೇಕು, ಬೆಳೆಸ್ಬೇಕು. ಮತ್ತು ಬೆಳೆಸೋದು ಅಷ್ಟೇ, ಬೆಳೆಸ್ಬೇಕು. ಹಾಂ, ಬೆಳೆಸ್ಬೇಕಲ್ಲ. ಹೆಸರು ಬರುತ್ತೆ, ಇನ್ನೇನೋ ಬರುತ್ತೆ, ಜೈಕಾರ ಹಾಕ್ತಾರೆ, ನಾಳೆ ಇತಿಹಾಸದಲ್ಲಿ ಉಳಿತೀವಿ, ಅವನ್ನೆಲ್ಲ ಬಿಟ್ಟು ಹಾಕ್ಬೇಕು. ಆನಂದ್ ಸರ್, ನಿಮ್ಗೆ ಯಾವತ್ತಾದರೂ ಪಾಲಿಟಿಕ್ಸಿಗೆ ಬರ್ಬೇಕಂತ ಇದೆಯಾ?
ಇಲ್ಲ ಹಂಗೇನು ಮಾತುಕತೆ ಇಲ್ಲ, ಆಗಿಲ್ಲ. ಇಲ್ಲ, ನಾನು ಅವ್ರಿಗೆ ಫೋರ್ಸ್ ಮಾಡ್ತಾ ಇದ್ದೆ, ಸರ್ ನಿಮ್ಮಂಥವ್ರು ಬರಬೇಕು, ಯಾಕಂದರೆ ಉತ್ತರ ಕರ್ನಾಟಕ ತುಂಬ ಹಿಂದುಳಿದಿದೆ, ನಿಮ್ಮಂಥವ್ರು ಬರಬೇಕು ಅಂತ ಹೇಳ್ತಿದ್ದೆ. ಯಾವತ್ತಾದರೂ ಅವಕಾಶಗಳು ಬಂದಿದ್ದೇನೋ ಬೇಡ ಅಂದ್ರಂತೆ. ಎಸ್ ಎಸ್ ಅಪಾರ್ಚುನಿಟಿ ಹ್ಯಾಡ್ ಬಂದಿತ್ತು ಬಟ್ ಐ ಥಿಂಕ್ ಹಿ ಸೆಡ್ ನೋ ಫಾರ್ ಇಟ್. ಹಾಂ, ನೀವು ನನ್ನದೊಂದು ರಿಕ್ವೆಸ್ಟ್ ಇದೆ, Yes. ನೀವು ಅವ್ರಿಗೆ ದಯವಿಟ್ಟು ನಮ್ಮ ಕಡೆಯಿಂದ ನೀವು ಹೇಳಿದ್ರೆ ಕೇಳ್ತಾರೆ ಅವರು. ಆ ಥರ ಇಲ್ಲ ರೀ, ಈಸ್ ಅ ಮ್ಯಾನ್ ಆಫ್ ಅ ವಿಷನ್ ಅಂಡ್ ಅ ಮ್ಯಾನ್ ಆಫ್ ಅ ಪರ್ಸನ್. ಯಾಕೆ ಬರ್ಬೇಕಂದ್ರೆ ಅಂಥವ್ರು ತುಂಬ ಹಿಂದುಳಿದಿದೆ ಮೇಡಮ್. ಎಲ್ಲಿಗೆ ಹೋಗ್ತಾ ಇದ್ದೀರಿ ಇವತ್ತು? ಯುವಕರೆಲ್ಲ ಬರೀ ವಲಸೆ ಹೋಗ್ತಿದ್ದಾರೆ, ಗೋವಾಕ್ಕೆ ಹೋಗ್ತಾರೆ, ಬಾಂಬೆ ಹೋಗ್ತಾರೆ, ಇನ್ನೆಲ್ಲ ಕೆಲಸ ಇಲ್ಲ ಅಂತ ಹೋಗ್ತಾರೆ. ಅಟ್ಲೀಸ್ಟ್ ನೀವು ಕಟ್ಟಿದ್ದಕ್ಕೆ ಒಂದು 25,000 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಸರ್ಕಾರಗಳು ಇಂಥ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದೆ ಅವ್ರಿಗೆ ನಾನು. ಅದಕ್ಕೆ ಇಲ್ಲಪ್ಪ ಇದೇ ಸಾಕಾಗ್ಬಿಟ್ಟಿದೆ ನನಗೆ, ಈ ಸಾಮ್ರಾಜ್ಯ ನೋಡ್ಕೊಳ್ಳೋದೇ ಸಾಕು, ಇನ್ನು ಅಲ್ಲಿ ಯಾಕೆ ಹೋಗಲಿ ಅಂತ. ಇನ್ನು ಮತ್ತೆ ಅದು ಬಿಟ್ಟರೆ ದೊಡ್ಡ ಡ್ರೀಮ್ ಮತ್ತೇನಿದೆ URL ಕನಸುಗಳು ಏನೇನು ನಿಮ್ಮ ಮುಂದಿನ ಜನ್ರೇಷನಲ್ಲಿ ಕಟ್ಟಬೇಕಾಗಿರೋದು? See, as far as what are my father-in-law and he discuss, so it's what are the discussion comes, according to that we are down the line. I think Anand sir has a brief ಮಾಡಿದ್ದಾರೆ ಪೆಲಿನೆ. So whatever he's going to do, and he's a very particular man of time management, neatness is ತುಂಬಾ. Anand sir is very particular in few things which I can tell. ಶ್ರೀಮಂತಿಕೆ ಸಂಬಂಧಗಳನ್ನ ಒಡೆಯುತ್ತೆ ಅಂತ ಹೇಳ್ತಾರೆ, ತುಂಬ ಶ್ರೀಮಂತಿಕೆ ಬಂದರೆ. ಬಟ್ ನಿಮ್ಮ ಮನೇಲಿ ನಾನು ವಿಶೇಷವಾಗಿ ನೋಡ್ತೇನೆ, ಆ ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ? ಆ ಬಾಂಡಿಂಗ್ ಒಬ್ರಿಗೊಬ್ರು ಸಂಬಂಧ, Bonding with each other, the whole family. I think togetherness, talking, discussions, even watching a little movie together, even playing something together as snakes and ladders irli ene ilri. It is just discussions. I think that plays a major role. Even seeing old pictures also, I feel it's a memory. ಓಕೆ. Old photograph, not those cameras. So it is. ನೀವು ಒಂದು ಕಡೆ ಮನೆ, ಮಕ್ಕಳು, ಗಂಡ ಮತ್ತು ಆಫೀಸ್, Yes. ಇಷ್ಟನ್ನು ನಿಭಾಯಿಸ್ತಾ ಇದ್ರಿ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀರಿ ನೀವು? Time management, when there is ಯಾರು ಮನೆಗೆ ಬಂದಿದ್ದಾರೆ ಅಂದರೆ I try to ಇಲ್ಲೇ ಮನೆಗಿರೋದು. Then when this thing is there on phone calls also I finish. As I told you, we have learned from my father-in-law and Anand sir. Whatever today we have learned, as I told you, captain and main ಇರ್ತಾರೆ, ಆ ಥರ ನಮ್ಮ ಮನೆಯವರು ಮೇನ್ ಕ್ಯಾಪ್ಟನ್. ಸೊ ಇಟ್ಸ್ ಲೈಕ್ ಅ ಕ್ಯಾಪ್ಟನ್. ಐ ಫೀಲ್ ವಿ ಆರ್ ಲೈಕ್ ಅ ಶಿಪ್, ಹಡಗ್ ಅಂತಾರಲ್ಲ ರೀ, ಆ ಥರ ಇದೆ. ಆಂಬುಲೆನ್ಸ್ ಇಸ್ ಲೈಕ್ ರಿಲ್ಯಾಕ್ಸ್ ಎವ್ರಿಬಡಿ. ಊಟ ಮಾಡಿದ್ರಿಲ್ಲ, ಲೆಟ್ ಇಟ್ ಬಿ ಡ್ರೈವರ್ಸ್, ಲೆಟ್ ಇಟ್ ಬಿ ಸ್ಟಾಫ್, ಡಿಡ್ ಯು ಆಲ್ ಹ್ಯಾವ್, ಡಿಡ್ ಸಮನ್ ರೀಚ್, ಯಾರು ರೀಚ್ ಆಗಿದ್ದಾರೆ ಲಾಂಗ್ ಜರ್ನಿ ತಂದ್ರಿ, ಇಲ್ಲಿ ಪರ್ಸ್ನಲಿ ಕಾಲ್ ಆ್ಯಂಡ್ ಆಸ್ ಡಿಡ್ ಯು ಆಲ್ ರೀಚ್ ಸೇಫ್ಲಿ. ಬಟ್ ಸ್ಟಾಫ್ ಇರಲಿ, ಫ್ಯಾಮಿಲಿ ಮಂದಿ ಇರಲಿ, ಯಾರೇ ಇರಲಿ, ಐ ಮೀನ್ ಈ ಸೋ ಪರ್ಟಿಕ್ಯುಲರ್. ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆಯಾಗಿ? 27 years. 27th, 27 ವರ್ಷ ಕಳೆದಿದ್ದೀರಿ. ನಿಮ್ಗೆ ಹಂಗೆ ಅನ್ಸೋದೇ ಇಲ್ಲ ರೀ ನೋಡಿದ್ರೆ? ಹೇಗೆ ಯಾಕೆ ನಿಮ್ಮ ಆರೋಗ್ಯದ ಗುಟ್ಟು ಏನಪ್ಪ? ಏನಿಲ್ಲ. ಐ ಥಿಂಕ್ ವಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಖುಷಿ ಆಯ್ತು ನಿಮ್ಮನ್ನು ನೋಡಿದ್ರೆ. Yeah, thank you.